The greatest commandment in the Bible is love the Lord your God with all your heart, with all your soul and with all your mind. ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಿನ್ನ ಕರ್ತನಾಗಿರುವ ದೇವರನ್ನೇ ನೀನು ಪ್ರೀತಿಸಬೇಕು. ಸೆಲ್ಫಿಶ್ ಅಂದ್ರೆ ಲಿವಿಂಗ್ ಫಾರ್ ಯುವರ್ ಓನ್ ಡಿಸೈರ್ಸ್, ಬಟ್ ಸೆಲ್ಫ್ಲೆಸ್ ಅಂದ್ರೆ ಲಿವಿಂಗ್ ಫಾರ್ ಅದರ್ಸ್ ಡಿಸೈರ್. ನೀನು ಸ್ವಾರ್ಥಿ ಆದ್ರೆ ನಿನ್ನ ಆಸೆಗಳಿಗಾಗಿ ಜೀವಿಸ್ತೀಯ, ನೀನು ನಿಸ್ವಾರ್ಥಿ ಆದ್ರೆ ಇತರ ಆಸೆಗಳಿಗಾಗಿ ಜೀವಿಸ್ತೀಯ. ಅಂತ ಉದಾಹರಣೆಗಳಿದೆಯಾ? ಇಸ್ ದೇರ್ ಎನಿ ಎಕ್ಸಾಂಪಲ್ ದಟ್ ಯು ಲಿವ್ಡ್ ಫಾರ್ ಅದರ್ಸ್ ಡಿಸೈರ್ಸ್? ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಎಂಬ ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತ ಆಜ್ಞೆಯಲ್ಲಿಯೇ ಅತಿ ದೊಡ್ಡದಾದ ಆಜ್ಞೆ. ಇದಕ್ಕಿಂತ ದೊಡ್ಡ ಆಜ್ಞೆ ಯಾವುದೂ ಇಲ್ಲ. ಈ ಆಜ್ಞೆ ವಿಷಯದಲ್ಲಿ ಕಳೆದ ವಾರ ನಾವು ದೇವರ ಸಂದೇಶವನ್ನು ಪ್ರಾರಂಭಿಸಿದ್ವಿ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಆಜ್ಞೆ. ಸೊ ನಾವೆಲ್ಲರೂ ಬೈಬಲ್ ತಂದಿರುವಾಗ ಮತ್ತಾಯನು ಬರೆದ ಸುವಾರ್ತೆಗೆ ನಮ್ಮ ಸತ್ಯವೇದ ತಿರುಗಿಸೋಣ. 22ನೇ ಅಧ್ಯಾಯ 36ರಿಂದ 38 ವಾಕ್ಯಕ್ಕೆ ನಾವು ಸತ್ಯವೇದ ತಿರುಗಿಸೋಣ. The book of Matthew, chapter 22, verse 36 to 38. ಯಾರಾದರೂ ಓದ್ತೀರಿ? ಹಾ. ಓಕೆ. ಮುಖ್ಯವಾದದ್ದು ಮತ್ತು ಮೊದಲನೆಯದು ದೇವರ ವಾಕ್ಯದಲ್ಲಿ ಹೇಳ್ತದೆ. ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಬೋಧಕನೇ, ಟೀಚರ್, ವಿಚ್ ಈಸ್ ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಇನ್ ದ ಲಾ? ಧರ್ಮಶಾಸ್ತ್ರದಲ್ಲಿ ಎಲ್ಲಕ್ಕಿಂತ ದೊಡ್ಡದಾದ ಆಜ್ಞೆ ಯಾವುದು? ಯಾವುದು ಪ್ರಿಯರೇ? ಎಲ್ಲಕ್ಕಿಂತ ದೊಡ್ಡ ಆಜ್ಞೆ ಮತ್ತು ಮುಖ್ಯವಾದ ಆಜ್ಞೆ ಯಾವುದು? ಎಲ್ಲರೂ ಸರಿ ಹೇಳ್ಬೋದಾ? The greatest commandment in the Bible is love the Lord your God with all your heart, with all your soul and with all your mind. ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಿನ್ನ ಕರ್ತನಾಗಿರುವ ದೇವರನ್ನೇ ನೀನು ಪ್ರೀತಿಸಬೇಕು. ಇದಕ್ಕಿಂತ ದೊಡ್ಡದಾದಂತ ಆಜ್ಞೆ ಬೇರೆ ಯಾವುದೂ ಇಲ್ಲ. ಆದ್ರೆ ನಮ್ಮ ಜೀವಿತದಲ್ಲಿ ಇದು 2ನೇ ಆಜ್ಞೆ. ಕರೆಕ್ಟಾ? ಹೌದಾ? ನಮ್ಮ ಜೀವಿತದಲ್ಲಿ ಮೊದಲನೇ ಆಜ್ಞೆ ಯಾವುದು ನಮ್ದು? ಮೊದಲು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಆಸ್ತಿಯನ್ನು, ನಿನ್ನ ಕೆಲಸವನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೇದು. ಇದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. 2ನೇದು ನಿನ್ನ ಕರ್ತನಾಗಿರುವ ದೇವರನ್ನು ಪ್ರೀತಿಸಬೇಕು. 3ನೇದು ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಕರೆಕ್ಟಾ? ಹಲೋ, ನಮ್ಮ ಲೈಫಲ್ಲಿ ಇದೇನಾ? ಇಲ್ಲ. ಬಟ್ ಆದ್ರೆ ನಾವು ಅದನ್ನೇ ಮಾಡ್ಕೊಂಡಿದ್ದೇವೆ. ಪ್ರಿಯರೇ, ಈ ಒಂದು ಟಾಪಿಕ್ ನಾನು ಪ್ರಾರಂಭಿಸಿದ್ದೇನೆ. ನಿನ್ನ ಕರ್ತನಾಗಿರುವ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸು. ಪೂರ್ಣ ಹೃದಯ ಅಂದ್ರೆ ಏನು ಅನ್ನೋದನ್ನ ನಾನು ಕಳೆದ ವಾರ ಹೇಳಿದೆ. ಪೂರ್ಣ ಹೃದಯದಿಂದ ಹೆಂಗೆ ಪ್ರೀತಿಸಬೇಕು? ಪೂರ್ಣ ಪ್ರಾಣದಿಂದ ಹೆಂಗೆ ಪ್ರೀತಿಸಬೇಕು? ಪೂರ್ಣ ಬುದ್ಧಿಯಿಂದ ಹೆಂಗೆ ಪ್ರೀತಿಸಬೇಕು? ಕಳೆದ ವಾರ ನಾನು ಒಂದೇ ಮಾತಾಡದೆ, ಪೂರ್ಣ ಹೃದಯದಿಂದ ಹೆಂಗೆ ಪ್ರೀತಿಸಬೇಕು. ಈ ವಾರ ನಾನು ಮಾತನಾಡ್ಲಿಕ್ಕಿದ್ದೇನೆ, ಪೂರ್ಣ ಪ್ರಾಣದಿಂದ ಹೆಂಗೆ ಪ್ರೀತಿಸಬೇಕು.
ಮುಂದಿನ ವಾರ ನಾನು ಮಾತನಾಡ್ತೇನೆ ಪೂರ್ಣ ಬುದ್ಧಿಯಿಂದ ಹೆಂಗೆ ಪ್ರೀತಿಸಬೇಕು. ಯಾಕೆಂದ್ರೆ ಇಲ್ಲಿ ಎಲ್ಲಕ್ಕಿಂತ ದೊಡ್ಡದಾದ ಆಜ್ಞೆನೇ ನಾವು ಸರಿಯಾಗಿ ತಿಳ್ಕೊಳ್ಳದಿದ್ರೆ ಬೇರೆ ಯಾವುದನ್ನು ತಿಳ್ಕೊಂಡು ವೇಸ್ಟ್ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ ಇದಕ್ಕಿಂತ ದೊಡ್ಡ ಆಜ್ಞೆ ಯಾವುದೂ ಇಲ್ಲ, ಇದನ್ನೇ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ, ಬಾಯ್ಪಟ್ಟು ಹಾಕಿದ್ದೇವೆ ಅಷ್ಟೇ. ಬಟ್ ದೇವರೇ, ವಾಟ್ ಇಟ್ ಮೀನ್ಸ್ ಟು ಲವ್ ಯು ವಿತ್ ಆಲ್ ಮೈ ಹಾರ್ಟ್, ನಿನ್ನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವುದಂದ್ರೆ ಏನು ಏನು? ಕಳೆದ ವಾರ ಬಂದಂತವರಿಗೆ ಮತ್ತೆ ರಿವಿಷನ್ ಆಗ್ತದೆ. ಹಾಗಾದ್ರೆ ಅದರ ಅರ್ಥ ಏನು? ವಾಟ್ ಇಟ್ ಮೀನ್ಸ್ ಲವ್ ದ ಲಾರ್ಡ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ವಾಟ್ ಇಟ್ ಮೀನ್ಸ್? ಇಟ್ ಮೀನ್ಸ್, ಇದರ ಅರ್ಥ ಏನು? ನೀನು ನಿನ್ನ ದೇವರನ್ನ ಹೆಂಗೆ ಪ್ರೀತಿಸಬೇಕು? ನಿನ್ನ ಆಸೆಗಳಿಂದ. ಹೇಳ್ರಿ, ಎಲ್ರಿ ಹೇಳ್ರಿ, ನಿನ್ನ ಆಸೆಗಳಿಂದ ದೇವರನ್ನ ಪ್ರೀತಿಸು. ಲವ್ ದ ಲಾರ್ಡ್ ವಿತ್ ಯುವರ್ ಡಿಸೈರ್ಸ್. ಯಾಕೆ ಆಸೆ ಎಲ್ಲಿ ಹುಡುತ್ತದೆ? ಕರೆಕ್ಟಾ? ಹೊಟ್ಟೆಲಿದೆ ಆಸೆ? ಎಲ್ಲಿದೆ ಆಸೆ? ಎಲ್ಲಿ ಬರ್ತದೆ? ಹೃದಯದಲ್ಲಿ. ಹಾಗಾದ್ರೆ ಹೃದಯದಲ್ಲಿ ಇರುವ ಆಸೆಗಳಿಂದ ನಿನ್ನ ದೇವರನ್ನ ಪ್ರೀತಿಸು. ಅಫೆಕ್ಷನ್, ನಿನ್ನ ಆಸೆ. ಎರಡನೇದು ಅಫೆಕ್ಷನ್ಗೆ ನಿನ್ನ ಆಕರ್ಷಣೆ. ಯಾವ ವಿಷಯ ನಿನ್ನನ್ನು ಆಕರ್ಷಿಸ್ತದೆ, ನಿನ್ನ ಹೃದಯದ ಒಳಗಡೆ ಬಯಕೆ ಯಾವುದು ಹೆಚ್ಚಾಗಿ ಬಯಸ್ತೀಯ ಅದರಿಂದ ದೇವರನ್ನ ಪ್ರೀತಿಸು. ಅದರ ಜೊತೆಗೆ ಮೋಟಿವ್ಸ್, ನಿನ್ನ ಹೃದಯದಲ್ಲಿ ಉದ್ದೇಶಗಳಿದಾವೆ, ಹೌದಾ? ಆ ಉದ್ದೇಶದಿಂದ ದೇವರನ್ನ ಪ್ರೀತಿಸು. ನಿನ್ನ ಹೃದಯದ ಆಸೆಗಳಿಂದ ದೇವರನ್ನ ಪ್ರೀತಿಸು. ಹೃದಯದಲ್ಲಿರುವ ಆಕರ್ಷಣೆಗಳಿಂದ ದೇವರನ್ನ ಪ್ರೀತಿಸು. ನಿನ್ನ ಹೃದಯದ ಉದ್ದೇಶದಿಂದ ದೇವರನ್ನ ಪ್ರೀತಿಸು. ಇದ್ರ ಅರ್ಥನೇ ನಿನ್ನ ಹೃದಯದಿಂದ ದೇವರನ್ನ ಪ್ರೀತಿಸು. ಯಾಕೆಂದ್ರೆ ಹೃದಯದಲ್ಲಿ ಇರುವುದು ಈ ಮೂರು ಸಂಗತಿಗಳು. ಆಸೆಗಳಿದಾವೆ, 108 ಆಸೆಗಳಿದಾವೆ, ಬಯಕೆಗಳಿದಾವೆ, ಆಕರ್ಷಿಸುವಂಥದ್ದು. ನಿನ್ನ ಹೃದಯ ಯಾವುದನ್ನು ನೋಡಿ ಆಕರ್ಷಿಸ್ತದೆ? ನಿನ್ನ ಹೃದಯದಲ್ಲಿರುವಂತಹ ಉದ್ದೇಶಗಳು ಯಾವುದಿದೆ ಪ್ರಿಯರೇ? ಹಾಗಾಗಿ ಇದನ್ನ ನಾವು ಕಳೆದ ವಾರ ನೋಡಿದ್ವಿ. ಅದನ್ನ ನಿಮಗೆ ನಾನು ಜಸ್ಟ್ 1 ನಿಮಿಷ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಡಿಸೈರ್ಸ್ ಅಂದ್ರೆ ನಿನಗೆ ಏನ್ ಬೇಕು, ನಿನ್ನ ಹೃದಯ ಏನನ್ನು ಬಯಸ್ತದೆ, ನಿನ್ನ ಹೃದಯ ಬಯಸುವುದನ್ನ ಅದರಿಂದ ಹೆಚ್ಚಾಗಿ ನೀನು ದೇವರನ್ನ ಪ್ರೀತಿಸ್ತೀಯೋ ಎಂಬುದನ್ನ ನೀನು ಅರ್ಥ ಮಾಡ್ಕೋ. ಯಾಕಂದ್ರೆ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಕಡೇ ದಿನದಲ್ಲಿ ಎಲ್ಲರ ಪ್ರೀತಿ ಜಾಸ್ತಿ ಆಗ್ತದ? ಏನಾಗ್ತದೆ? ತಣ್ಣಗಾಗ್ತದೆ. ಯಾಕೆ? ಮೊದಲಿದ್ದ ಪ್ರೀತಿ ಅವರಿಗೆ ಕಳ್ಕೊಂಡಿದ್ದಾರೆ. ನೀವು ಮೊದಲನೇದಾಗಿ ಯೇಸು ಕ್ರಿಸ್ತನ ನಂಬುದಾಗ ನಿಮ್ಮ ಲೈಫ್ ಅನ್ನು ಒಂದ್ಸರಿ ಟೆಸ್ಟ್ ಮಾಡ್ರಿ. ದೇವರಿಗಾಗಿ ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಇದನ್ನ ಬಿಡಬೇಕು, ಅದನ್ನ ಬಿಡ್ಬೇಕಂತ ಆಸೆ ಇದ್ದಿಲ್ವಾ ನಿಮಗೆ? ಯೇಸು ಕ್ರಿಸ್ತನ ಫಸ್ಟ್ ಟೈಮ್ ನಂಬದಂತವ್ರಿಗೆ ನನಗೆ ಗೊತ್ತಿಲ್ಲ, ನನ್ನ ಲೈಫ್ ಹೇಳ್ತೇನೆ, ಯೇಸು ಸ್ವಾಮಿ ನಂಬಿದ ತಕ್ಷಣನೇ ನಾನು ಇದನ್ನ ಮಾಡಬಾರ್ದು, ಇನ್ನು ಮುಂದೆ ನಾನು ಇನ್ನು ಮುಂದೆ ಇದನ್ನು ಮುಟ್ಟಬಾರ್ದು, ನಾನು ಇನ್ನು ಮುಂದೆ ಇದನ್ನು ಈ ರೀತಿಯಾಗಿ ಮಾತನಾಡಬಾರ್ದು ಎಂಬುದಾಗಿ ಅವಾಗಲೇ ನಿರ್ಧಾರ ಮಾಡಿ. ನನಗೆ ಅದು ಬೇಕಾಗಿತ್ತು, ಅದು ನನಗೆ ಆಸೆ ಇತ್ತು. ಬಟ್ ಯೇಸುವನ್ನ ನಾನು ನಂಬಿದ ನಂತರ ಅದನ್ನು ನಾನು ತಿರಸ್ಕರಿಸಿದೆ. ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಇವತ್ತು ನನಗೆ ಆಸೆ ಇರುವಂತ ಇದನ್ನು ನಾನು ಬಿಡ್ತೇನೆ. ಬಿಟ್ಟಂತ ಅನುಭವ ಇದೆಯಾ ನಿಮಗೆ? ಹಲೋ, ನಿಮ್ಮ ಆಸೆಗಳನ್ನ ತ್ಯಾಗ ಮಾಡಿದ ಅನುಭವ ಇದೆಯಾ? ಬಹಳ ಜನರಿಗೆ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ನಂಬಿದ ಮೇಲೆ ಇನ್ನೂ ಅದರಲ್ಲಿದ್ದೀರಾ? ಕರ್ತನಿಗಾಗಿ ನಿಮ್ಮ ಆಸೆಗಳನ್ನು ಬಿಟ್ಟವ್ರ ಕೈ ಇತ್ತು ನೋಡೋಣ. ಯಾರಾದ್ರೂ ಇದ್ದೀರಾ? ಏನಾದ್ರೂ ಒಂದಾದ್ರೂ ಬಿಟ್ಟಿದ್ದೀರಾ? ಯಾರು ಒಬ್ಬರಾದ್ರು ಬಿಟ್ಟಿದ್ದೀರಾ? ಹೇಳ್ರಿ, ಒಬ್ಬರಾದ್ರೂ ಏನಾದ್ರು ಬಿಟ್ಟಿದ್ದೀರೇನ್ರಿ? ಮೋಶೆ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಮೋಶೆ ಎಲ್ಲಿ ಹುಟ್ಟಿದ? ಎಲ್ಲಿ? ಐಗುಪ್ತದಲ್ಲಿ ಹುಟ್ಟಿದ. ಎಲ್ಲಿ ಬೆಳೆದ? ಅರಮನೆಯಲ್ಲಿ. ಎಲ್ಲಿ? ಅರಮನೆ ಸುಖ ಗೊತ್ತಾ ನಿಮಗೆ? ಅರಮನೆಯಲ್ಲಿ ಎಂತ ಸುಖ ಇರ್ತದೆ. ಆದ್ರೆ ಯಾವಾಗ ಅವನಿಗೆ ಸತ್ಯ ತಿಳಿಯಿತು, ನಿಜವಾದ ಸಂಗತಿ, ದೇವರವನನ್ನ ಕರೆದಂತ ಉದ್ದೇಶ ಅರ್ಥ ಆಯ್ತು, ಆಗ ಅವನು 3 ತೀರ್ಮಾನ ಮಾಡ್ತಾನೆ. ಏನ್ ಮಾಡ್ತಾನ್ರಿ? ಎಷ್ಟು ತೀರ್ಮಾನ ಮಾಡ್ತಾನೆ? ಯಾವ ತೀರ್ಮಾನ ಫಸ್ಟ್ ಮಾಡ್ತಾನೆ ಗೊತ್ತಾ? ಯಾವ ತೀರ್ಮಾನ ಮಾಡ್ದ?
ಇನ್ನು ಮುಂದೆ ನಾನು ಫರೋಹನ ಕುಮಾರ್ತೆ ಮಗನೆನಿಸಿಕೊಳ್ಳೋದು ಬೇಡ. ಹಲೋ, ಫರೋಹನ ಕುಮಾರ್ತೆ ಅಂದ್ರೆ ಯಾರು ಗೊತ್ತಾ? ರಾಜಕುಮಾರಿ, ರಾಜಕುಮಾರನ ಮಗಳು. ಅರಮನೆಯಲ್ಲಿ ರಾಜನ ಮೊಮ್ಮಗ ಅನಿಸ್ಕೊಳ್ಳೋದು ನನಗೆ ಬೇಡ ಇನ್ ಮುಂದೆ. ಹಲೋ, ಇಲ್ಲೇ ಇದ್ದೀರಾ? ಎಷ್ಟೋ ಜನರು ಬಾಯಿಂದ ಕೇಳಿದೆ ನಾನು, ನಾನು ಅಂಕೋಲದಲ್ಲಿ ಹುಟ್ಟೋದಕ್ಕಿಂತ ಅಮೆರಿಕದಾಗ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು, ಇವ್ರ ಮನೇಲಿ ಹುಟ್ಟೋದಕ್ಕಿಂತ CM ಸಿದ್ದರಾಮಯ್ಯವ್ರ ಮನೇಲಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆಸೆ ಇಲ್ವಾ ಜನರಿಗೆ? ಹೇಳ್ರಿ, ಅರಮನೆಯಲ್ಲಿ ಇರುವ ಆಸೆ ಯಾರಿಗಿಲ್ವಾ? ಇದೆ ಅಲ್ಲ, ಅರಮನೆಯಲ್ಲಿ ಇರುವ ಆಸೆ ಆಯ್ತು. ನಾವು ಹುಟ್ಟಿದ್ದೆ ಬೆಳೆದಿದ್ದೆ ಅರಮನೆಯಲ್ಲಿ. ಆದ್ರೆ ಸತ್ಯ ತಿಳ್ಕೊಂಡಾಗ ಅವನೊಂದು ಡಿಸಿಷನ್ ಮಾಡ್ತಾನೆ, ಇನ್ನು ಮುಂದೆ ಈ ಅರಮನೆಯಲ್ಲಿರುವಂತ ಫರೋಹನ ಮೊಮ್ಮಗ ನಾನು ಬೇಡ, ಕುಮಾರ್ತಿಯ ಮಗ ಅನಿಸ್ಕೊಳ್ಳೋದು ನನಗೆ ಬೇಡ, ನನ್ನ ಜನರ ಜೊತೆಗೆ ಹೋಗಿ ನಾನು ಕಷ್ಟಪಡ್ತೇನೆ. ಎದಕ್ಕಾಗಿ ಹೋದರಿ? ದೇವರ ಕರಿವಿಕೆಗಾಗಿ, ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ತನ್ನ ಆಸೆ, ಅರಮನೆ ಆಸೆನ ಏನ್ ಮಾಡ್ದ? ತ್ಯಾಗ ಮಾಡ್ದ. ಇದೇ ಡಿಸೈರ್ಸ್. ಆಸೆ ಇದೆ ಅವನಿಗೆ ಅರಮನೆ, ಬಟ್ ದೇವರಿಗಾಗಿ ಆಸೆನ ಏನ್ ಮಾಡ್ದ? ತ್ಯಾಗ ಮಾಡ್ದ. ಎರಡನೇದಾಗಿ ಏನ್ ತ್ಯಾಗ ಮಾಡ್ದ? ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಏನನ್ನು ಅನುಭವಿಸ್ತೇನೆ ನಾನೀಗ? ನನ್ನ ದೇವರ ಜನರೊಟ್ಟಿಗೆ ಕಷ್ಟವನ್ನು ಅನುಭವಿಸ್ತೇನೆ. ಹಲೋ, ಯಾರಾದ್ರೂ ಇಂಥವ್ರು ಇದ್ದೀರಾ? ಯಾಕಂದ್ರೆ ಇಲ್ಲಿ ಕೂತಂತವ್ರು ಬಹಳ ಜನರ ಮನೆಯಲ್ಲಿ ಸುಖ ಭೋಗಗಳಿದಾವೆ. ಇಲ್ವಾ? ಇದೆ. ಇವತ್ತೊಂದು ದಿವಸ ಈ ಸುಖ ಭೋಗವನ್ನು ಬಿಟ್ಬಿಡೋಣ. ನನ್ನ ಜನ ಕಷ್ಟಪಡ್ತಿದ್ದಾರೆ, ಅಲ್ಲಿ ಹೋಗೋಣ. ಇವತ್ತೊಂದು ದಿವಸ ನನ್ನ ಮನೆಯ ಸುಖವನ್ನ ಬದಿಗಿಡೋಣ. ಜನ ಸಾಯ್ತಿದ್ದಾರೆ, ಹೋಗಿ ಸುವಾರ್ತೆ ಸಾರೋಣ. ಇವತ್ತೊಂದು ದಿವಸ ಬಿಟ್ಬಿಡೋಣ, ನಾವು ಹೋಗೋಣ. ಯಾರಾದರೂ ಆಸೆ ಪ್ರಿಯರೇ, ದೇವರನ್ನ ಪ್ರೀತಿಸೋದ್ರೆ ಇದೆ. ಏನ್ ಗೊತ್ತಾ? ನಿನ್ನ ಆಸೆಗಳಿಂದ ದೇವರನ್ನ ಪ್ರೀತಿಸು. ನಿನಗೇನು ಇಷ್ಟ ಕರ್ತನಿಗಾಗಿ ಅದು ಕೊಡು, ಕರ್ತನಿಗಾಗಿ ಅದು ತ್ಯಾಗ ಮಾಡು. ಅದೇ ಫಸ್ಟ್ ಆಜ್ಞೆ. ನಾವು ಹಂಗಿಲ್ರಿ, ಸಮಯ ಇರುವಾಗ ಪ್ರೀತಿಸ್ತೇವೆ. ಪೂರ್ಣ ಹೃದಯದಲ್ಲಿರುವ ಆಸೆಗಳಿಂದ ದೇವರನ್ನ ಪ್ರೀತಿಸುವುದಿಲ್ಲ. ಅಷ್ಟೇ ಅಲ್ಲ ಪ್ರಿಯರೇ, ಅವನ್ ಲಾಸ್ಟಿಗೆ ನೋಡ್ರ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತ, ಯಾರನ್ನ? ಐಶ್ವರ್ಯ, ಸರ್ವ ಐಶ್ವರ್ಯ. ಐಗುಪ್ತ ದೇಶ ಅಂದ್ರೆ ಆಗಿನ ಕಾಲದಲ್ಲಿ ಶ್ರೀಮಂತ ದೇಶ. ಯಾರಾದ್ರೂ ಕೆಲಸ ಬೇಕಾ ಐಗುಪ್ತಕ್ಕೆ ಹೋಗ್ತಿದ್ರು, ಏನಾದ್ರೂ ಬೇಕಾ ಐಗುಪ್ತ, ಅಷ್ಟು ಶ್ರೀಮಂತ ದೇಶ. ಅವನು ಹೇಳ್ತಾನೆ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತ ಕ್ರಿಸ್ತನಿಂದ ಉಂಟಾಗುವಂತ ನಿಂದೆಯೇ ನನಗೆ ಶ್ರೇಷ್ಠ. ಐಶ್ವರ್ಯವನ್ನ ಬಿಟ್ಟ. ಯಾರು ಬಿಡ್ತಾರೆ ಇವತ್ತು? ಹಲೋ, ಇಲ್ಲಿದ್ದೀರಾ? ಕರ್ತನಿಗಾಗಿ ಐಶ್ವರ್ಯವನ್ನ ಬಿಡಕ್ ರೆಡಿ ಇದ್ದೀರಾ? ನೋ. ಮೊದಲು ಐಶ್ವರ್ಯ, ಆಮೇಲೆ ನೆಕ್ಸ್ಟ್ ಕರ್ತನು. ಇದು ಪೂರ್ಣ ಹೃದಯ ಅಲ್ಲ. ಮೊದಲನೇ ಆಜ್ಞೆಯಲ್ಲಿ ನಾವು ಫೇಲ್ ಆಗ್ತಾ ಇದ್ದೇವೆ. ಕರ್ತನಿಗಾಗಿ ಪೂರ್ಣ ಹೃದಯದಿಂದ ಯೇಸು ಸ್ವಾಮಿ ನಂಬುದಾಗ ನಮಗೆ ಮೊದಲಿದ್ದ ಪ್ರೀತಿ ಹೆಂಗಿತ್ತಂದ್ರೆ, ಇವತ್ತಿನಿಂದ ಇದನ್ನ ನಾನು ನೋಡೋದು ಬಂದ್ ಮಾಡ್ತೇನೆ. ಯೇಸು ಸ್ವಾಮಿ ನಂಬುದಾಗ ಡಿಸಿಷನ್ ತಗೊಂಡಿದ್ದೇನು? ನೀವು ತಗೊಂಡಿದ್ರಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ತಗೊಂಡೆ. ಯೇಸು ಸ್ವಾಮಿ ನಂಬಿದ ತಕ್ಷಣ ಹೇಳಿದೆ, ಇವತ್ತಿಂದ ನಾನು ಸ್ಮೋಕಿಂಗ್ ಬಿಡ್ತೇನೆ ಸ್ವಾಮಿ. ನನಗೆ ಆಸೆ ಸ್ಮೋಕ್ ಮಾಡೋದು ಬಿಟ್ವಿ. ಇವತ್ತಿಂದ ನಾನು ಡಿಸಿಷನ್ ಮಾಡಿ, ಇವತ್ತಿಂದ ಫಿಲ್ಮ್ ಥಿಯೇಟರ್ ಕಾಲಿಡುವುದಿಲ್ಲ. ಯೇಸು ಸ್ವಾಮಿ ನಂಬುದಾಗಿಂದ ಇಲ್ಲಿವರೆಗೂ ನಾನು ಮತ್ತೆ ಏನ್ ಮಾಡಲಿಲ್ಲ, ಫಿಲ್ಮ್ ಥಿಯೇಟರ್ಗೆ ಕಾಲಿಟ್ಟಿಲ್ಲ. ಫಿಲ್ಮ್ ಥಿಯೇಟರ್ಗೆ ಹೋಗೋ ಆಸೆ ಇರಲಿಲ್ಲ, ಬಹಳ ಇತ್ತು. ಅಂದ್ರೆ ಏನೋ, ಕರ್ತನಿಗಾಗಿ ಇವತ್ತು ಈ ದುಶ್ಚಟ ನಾನು ಬಿಟ್ಟ ಮೇಲೆ ಮುಗೀತು. ಆದ್ರೆ ಜನರ ಪ್ರೀತಿ ಹೆಂಗೆ ತಣ್ಣಗಾಗಿದೆ ಅಂದ್ರೆ, ಬಿಟ್ಟದನ್ನ ಮತ್ತೆ ಹಿಡ್ಕೊಂಡಿದ್ದಾರೆ. ಹೌದಾ? ಕರ್ತನಿಗಾಗಿ ಫಸ್ಟ್ ಬಿಟ್ರಿ, ಮತ್ತೆ ಸ್ವಲ್ಪ ದಿನಗಳಾದ ನಂತರ ಪ್ರೀತಿ ತಣ್ಣಗಾದ ನಂತರ ಮತ್ತೆ ಬಿಟ್ಟ ಪಾಪಕ್ಕೆ ಮತ್ತೆ ಹೋದ್ರಿ, ಮತ್ತೆ ಚಟಕ್ಕೆ ಅದಕ್ಕೆ ಹೋದ್ರಿ. ಯಾವುದನ್ನ ನೀವು ಬಿಟ್ಟಿದ್ರಿ ಮತ್ತೆ ಅದಕ್ಕೆ ನೀವು ಹೋದ್ರಿ. ಇದರ ಅರ್ಥ, ನಿನ್ನ ದೇವರಾದ ಕರ್ತನನ್ನು ನೀನು ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ. ಪೂರ್ಣ ಹೃದಯದಿಂದ ನೀನು ಪ್ರೀತಿಸ್ತಿಲ್ಲ ಪ್ರಿಯರೇ. ದೇವರು ಬಯಸ್ತಾರೆ ಯಾರು ನನ್ನನ್ನು ಪ್ರೀತಿಸ್ತಾರೆ. ಸೆಕೆಂಡ್,
ಏನ್ ನಿನಗೆ ಬೇಕು? ಎರಡನೇದೇನು? ಲವ್ ದ ಲಾರ್ಡ್ ವಿತ್ ಯುವರ್ ಅಫೆಕ್ಷನ್, ಪೂರ್ಣ ಹೃದಯದಿಂದ. ಅಂದ್ರೆ ಫಸ್ಟ್ ಎದರಿಂದ ಪ್ರೀತಿಸಬೇಕು? ಆಸೆಯಿಂದ. ಎರಡನೇದು ಆಕರ್ಷಣೆಯಿಂದ. ಹೇಳ್ರಿ ಎಲ್ರಿ ಹೇಳ್ರಿ. ಮೊದಲನೇದು ಎದರಿಂದ ಪ್ರೀತಿಸು? ಪಕ್ಕದ ಹೇಳ್ರಿ, ನಿನ್ನ ಆಸೆಗಳಿಗಿಂತ ದೇವರನ್ನು ಪ್ರೀತಿಸು. ಎರಡನೇದು ಹೇಳ್ರಿ, ನಿನ್ನ ಆಕರ್ಷಣೆಗಿಂತ ದೇವರನ್ನು ಪ್ರೀತಿಸು. ನಿಮಗೆ ಹೆಚ್ಚು ಆಕರ್ಷಿಸ್ತದೆ ಯಾವುದು? ಹೇಳ್ರಿ, ನಿಮ್ಮನ್ನು ಆಕರ್ಷಿಸೋರು ಯಾರು ಜಾಸ್ತಿ? ಪ್ರೇಯರ್ ಕುಂಡ್ರು ಟೈಮ್ ಇರ್ತದೆ, ಅವಾಗ ಹೆಂಡತಿ ಹೇಳ್ತಾಳೆ ಸ್ವಲ್ಪ ಆಚೆ ಹೋಗಿ ಬರೋಣ್ರಿ. ನಿನ್ನ ಹೆಂಡತಿ ನಿಮ್ಮನ್ನ ಕರೀತಾಳೆ, ರೀ ಸ್ವಲ್ಪ ಆಚೆ ಹೋಗಿ ಬರೋಣ. ಈ ನಿನ್ ಪ್ರೇಯರ್ ಕುಂಡ್ರು ಟೈಮ್, ಯಾರ ಮಾತು ಕೇಳ್ತೀರಿ? ಹೆಂಡತಿ ಮಾತು ಕೇಳ್ತೀರಿ. ಅದೇ ಸೇಮ್ ಗಂಡ ಹೇಳ್ತಿರ್ತಾನೆ, ಹೆಂಡತಿ ಪ್ರೇಯರ್ ಕುಂಡ್ರು ಟೈಮಲ್ಲಿ ಗಂಡ ಹೇಳ್ತಾನೆ ಬಾ ಹೊರಗಡೆ ಹೋಗೋಣ. ಯಾರ ಮಾತು ಕೇಳ್ತೀರಿ? ಗಂಡನ ಮಾತು. ಬೈಬಲ್ ಹೇಳ್ತದೆ ಗಂಡಗೆ ವಿಧೇಯನಾಗು. ನಾನು ಹೇಳುದಿಲ್ರಿ, ಬೈಬಲ್ ಹೇಳ್ತದಲ್ರಿ ಗಂಡನಿಗೆ ವಿಧೇಯನಾಗು, ಹೆಂಡತಿನ ಪ್ರೀತಿಸು. ದೇವರಿಗಿಂತ ಹೆಚ್ಚು ಪ್ರೀತಿಸು ಅಂತಿದ? ದೇವರಿಗಿಂತ ಹೆಚ್ಚು ವಿಧೇಯ ಆಗಂತಿದ? ಹಲೋ, ನಾನು ಕಳೆದ ವಾರ ಹೇಳಿದ ಮಾತು ಇವತ್ತು ಹೇಳ್ತಾನೆ. ಏನು? ನನ್ನ ಲೈಫಲ್ಲಿ ನನ್ನ ಹೆಂಡತಿಗಿಂತ ಹೆಚ್ಚು ನಾನು ದೇವರನ್ನು ಪ್ರೀತಿಸ್ತೇನೆ. ಯಾವುದೇ ಟೈಮ್ ಇರಲಿ, ನನ್ನ ಹೆಂಡತಿ ನನ್ನ ಜೀವಿತದಲ್ಲಿ ಎರಡನೇ ಸ್ಥಾನ. ಫಸ್ಟ್ ಸ್ಥಾನ ಅವಳಿಲ್ಲ, ಫಸ್ಟ್ ಸ್ಥಾನ ನನ್ನ ದೇವರು. ನಿಮ್ಮ ಲೈಫಲ್ಲಿ ನನ್ಗೆ ಗೊತ್ತಿಲ್ಲ, ನಿನ್ನ ಜೀವಿತದಲ್ಲಿ ನಿನ್ನ ಮನೆಯವರು ನಿನಗೆ ಫಸ್ಟ್ ಸ್ಥಾನ ಆದ್ರೆ ನಿನ್ನ ದೇವರನ್ನ ಪ್ರೀತಿಸಲಿಕ್ಕೆ ಲಾಯಕ್ಕಿಲ್ಲ. ನಿನ್ನ ಗಂಡ ಸೆಕೆಂಡ್, ನಿಮ್ಮ ಹೆಂಡತಿ ಸೆಕೆಂಡ್, ನಿನ್ನ ಜೀವಿತದಲ್ಲಿ ಫಸ್ಟ್ ದೇವರು. ನೀನು ಯಾರಿಗೆ ವಿಧೇಯನಾಗ್ತೀಯ ನೋಡು. ದೇವ್ರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಮತ್ತಾಯ 10:37, ದ ಬುಕ್ ಆಫ್ ಮ್ಯಾಥ್ಯೂ 10:37 ಏನ್ ಹೇಳ್ತದೆ? ಓಕೆ, ಹಲೋ, ಅರ್ಥ ಆಯ್ತಾ? ಯು ಆರ್ ನಾಟ್ ವರ್ದಿ. He who loves father or mother more than me, he is not worthy of me. ನನಗಿಂತ ಹೆಚ್ಚು ತಂದೆ ತಾಯಿಗಳ ಮೇಲೆ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಅಷ್ಟೇ ಅಲ್ಲ, ಮುಂದೇನು? ಮಗನ ಮೇಲಾಗಲಿ, ಹಲೋ, ಯಾಕೆ ಚರ್ಚಿಗೆ ಬರ್ಲ್ರಿ? ಅಷ್ಟೇ, ಮಗನಿಗೆ ಬರೋ ಟೈಮಲ್ಲಿ ಹೊಟ್ಟೆನೂ ಬಂತ್ರಿ, ಅದಕ್ಕೆ ಬರಕ್ ಆಗ್ಲಿಲ್ಲ. ಯಾಕೆ ಚರ್ಚಿಗೆ ಬರ್ಲಿಲ್ರಿ? ಮಗಳಿಗೆ ತೆಲ್ನೂರಿ. ಯಾಕೆ ಚರ್ಚಿಗೆ ಬರ್ಲಿಲ್ಲ? ಗಂಡ ಹೋಗ್ಬೇಡ ಅಂದಾರಿ. ಮಗಳ ಮನೆಯಲ್ಲಿ ಕಾರ್ಯ ಇತ್ರಿ, ಬರ್ತ್ಡೇ ಪಾರ್ಟಿ ಇತ್ತು. ಯಾರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದೀರಿ ನೀವು? ಯಾರ ಮೇಲೆ ಮಮತೆ ಇಡ್ತಿದ್ರಿ ಜಾಸ್ತಿ? ನಿಮ್ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ನಿಮಗೆ? ಫ್ಯಾಮಿಲಿ ಮೆಂಬರ್ಸ್ ಅವ್ರ ದೇವ್ರ? ದೆನ್ ನೀವು ಯೋಗ್ಯರಲ್ಲ ಅಂತ ಬೈಬಲ್ ಹೇಳ್ತದೆ. ಇಫ್ ಯು ಆರ್ ಲವಿಂಗ್ ಯುವರ್ ಫ್ಯಾಮಿಲಿ ಇಸ್ ಮೋರ್ ದೆನ್ ಗಾಡ್, ದೆನ್ ಯು ಆರ್ ನಾಟ್ ವರ್ದಿ ಆಫ್ ಹಿಮ್. ನೀವು ದೇವರಿಗೆ ಯೋಗ್ಯರಲ್ಲ, ಅಯೋಗ್ಯರು ಅಂತ. ದೇವರನ್ನ ನಿನ್ನ ಹೃದಯದಿಂದ ಪ್ರೀತಿಸು ಅಂದ್ರೆ ಇದೆ. ಮೊದಲು ನಿನ್ನ ಆಸೆಗಳಿಂದ ದೇವರನ್ನ ಪ್ರೀತಿಸು, ನಿನ್ನ ಆಕರ್ಷಣೆಗಳಿಂದ ದೇವರನ್ನ ಪ್ರೀತಿಸು. ದೇವರ ಮೇಲೆ ಇಡುವಂತ ಮಮತೆ ಯಾರ ಮೇಲೆ ಇಡಬೇಡ. ಯಾಕೆ ಗೊತ್ತಾ ಪ್ರಿಯರೇ? ನೀವು ಏನಾದ್ರೂ ದೇವರಿಗಿಂತ ಹೆಚ್ಚಾದಂತ ಬೇರೆ ಯಾವುದಕ್ಕೆ ಕೊಟ್ಟಿರೋದು ನಿಮ್ ದೇವರಾಗ್ತದೆ ಗೊತ್ತಾ ನಿಮಗೆ? ನೀನು ದೇವರಿಗಿಂತ ಹೆಚ್ಚು ಗಂಡನ ಪ್ರೀತಿಸಿ ಗಂಡ ದೇವರಾದ, ದೇವರಿಗಿಂತ ಹೆಚ್ಚು ಹೆಂಡತಿ ಮಾತು ಕೇಳಿದ್ರೆ ಹೆಂಡತಿ ದೇವರಾದ್ಲು. ಹಣವನ್ನ ನೀನ್ ಪ್ರೀತಿಸಿದ್ರು ಹಣ ನಿಂಗೆ ದೇವರಾಗ್ತದೆ. ನಿನ್ನ ದೇವರಿಗಿಂತ ಯಾವುದನ್ನು ಮೇಲಿಡಬೇಡ, ದೇವರನ್ನ ಮೇಲಿಡು. ಆಸೆ ಆಕಾಂಕ್ಷೆಗಳಿಂದ ದೇವರನ್ನ ಪ್ರೀತಿಸು. ಫಸ್ಟ್ ಲವ್. ನಿನ್ನ ದೇವರು ಯಾರು ವಿಚಾರ ಮಾಡು. ನಿನ್ನ ಕುಟುಂಬದವ್ರು ನಿನ್ನ ದೇವರ, ನಿನ್ನ ಸಂಬಂಧಿಕರು ನಿನ್ನ ದೇವರ, ಅಥವಾ ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು ನಿನ್ನ ದೇವರ? ಯಾರು ನಿಮಗಾಗಿ ಪ್ರಾಣ ಕೊಟ್ಟವರು? ನಿಮ್ಮ ಮಕ್ಕಳ, ನಿಮ್ಮ ಬಂಧು ಬಳಗನ, ನಿಮ್ಮ ಕೆಲಸನ, ನಿಮ್ಮ ಹಣನ? ಹೇಳ್ರಿ, ನಿನಗಾಗಿ ಪ್ರಾಣ ಕೊಟ್ಟು ಸತ್ತವ್ರು ಯಾರ್ರಿ? ಯೇಸು. ಆತನಿಗೆ ಫಸ್ಟ್ ಸ್ಥಾನ ಕೊಡು ನಿಮ್ಮ ಲೈಫಲ್ಲಿ. ಅದೇ ನಿನ್ನ ಪೂರ್ಣ ಹೃದಯದಿಂದ ಆತನನ್ನು ಪ್ರೀತಿಸುವುದು.
ತನ್ನ ಪ್ರಾಣವನ್ನು ಕಂಡುಕೊಳ್ಳುವನು ಅದನ್ನು ಕಳ್ಕೊಳ್ಳುವನು. ನನ್ನ ನಿಮಿತ್ತವಾಗಿ ಅದನ್ನು ಕಳ್ಕೊಂಡ್ರೆ ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ತಾನೆ. ಸೆಕೆಂಡ್ ಥಿಂಗ್. ಥರ್ಡ್, ದೆನ್ ಫೈನಲ್ ಯಾವುದು? ಓಕೆ, ಅಬ್ರಾಹ್ಮನ ಬಗ್ಗೆ ನಾನು ಹೇಳಿಕ್ ಸಮಯ ಇಲ್ಲ. ಓಕೆ, ಅಬ್ರಾಹ್ಮನಿಗೆ ಹೆಚ್ಚು ಆಕರ್ಷಿಸೋರು ಯಾರಾಗಿದ್ರು? ಮಗ. ಯಾಕೆ? ವಯಸ್ಸಾದಾಗ ಹುಟ್ಟಿದಾನೆ. ಅಬ್ರಾಹ್ಮಗೆ ಒಬ್ಬನೇ ಮಗ ಇಸಾಕ. 100 ವರ್ಷ ಆಗಿದ್ದು, ಮುಗಿತ್ ಮತ್ತೆ ಮಕ್ಕಳಾಗಲ್ಲ ಅವನಿಗೆ. ಫೈನಲ್ ಅವನೇ. ದೇವರು ಮಕ್ಕಳು ಕೊಟ್ಟ ನಂತರ ಅಬ್ರಾಹ್ಮನ ಫುಲ್ ಫೋಕಸ್ ದೇವ್ರ ಮೇಲೆ ಹೋಗ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ಮಗ. ಯಾಕೆ? ಒಬ್ಬನೇ ಮಗ, ಬರೀ ಮಗ ಮಗ ಮಗ. ದೇವರು ನೋಡಿ ಹೇಳ್ತಾರೆ, ಇವತ್ತು ಮೋರೆ ಬೆಟ್ಟದಲ್ಲಿ ನಿನ್ನ ಮಗನ ನನಗೆ ಕೊಡು, ಬಲಿ ಅರ್ಪಿಸ್. ನೀವೇನ್ ಮಾಡ್ತೀರಿ? ಸ್ವಾಮಿ, ಒಂದೇ ಮಗು, ಅದನ್ನೇ ಕೇಳ್ತೀಯ, ನಿನ್ ಕನಿಕರ ಇಲ್ವಾ? ನೀನ್ ದೇವ್ರಾ? ಈ ಯಾವ ಪ್ರಶ್ನೆ ಅವನು ಮಾಡಲಿಲ್ಲ. ಇದು ತನ್ನ ಆಕರ್ಷಣೆಗಿಂತ ದೇವರನ್ನ ಅವನು ಪ್ರೀತಿಸ್ತಾ ಇದ್ದ ಅಂತ ತೋರಿಸ್ತದೆ. ದೆನ್ ಲಾಸ್ಟ್ ಯಾವುದು? ನಿಮ್ಮ ಉದ್ದೇಶ. ಯಾವುದು ಉದ್ದೇಶ? ನೀವು ಸಭೆಗೆ ಹಾಕಿ ಬರ್ತೀರಿ, ಯೇಸುವನ್ನ ಯಾಕೆ ಪ್ರೀತಿಸ್ತೀರಿ? ನಿನ್ನ ಉದ್ದೇಶ ಸರಿ ಇದೆಯಾ? ಇವತ್ತು ನೀನು ಪರೀಕ್ಷೆ ಮಾಡ್ಕೋ ಪ್ರಿಯರೇ. ನಿಮ್ಮ ಉದ್ದೇಶ ಏನು? ಪ್ರಾಣವನ್ನು ಉಳಿಸ್ಕೊಳ್ಳೋದಾ? ದೇವರನ್ನ ಆರಾಧಿಸುವುದೇಕೆ? ದೇವರನ್ನ ನಾನು ಯಾಕೆ ಆರಾಧಿಸ್ತೇನೆ? ನಾನು ದೇವರನ್ನ ಪ್ರೀತಿಸ್ತೇನೆ. ಇವತ್ತು ನನಗೆ ಯೇಸುವನ್ನು ಪ್ರೀತಿಸುವುದರಿಂದ ನನ್ನ ಮನೆ ಆಸ್ತಿ ಕಳ್ಕೊಳ್ಳುವಂತ ಸಂದರ್ಭ ಬಂದ್ರು ನಾನು ಕಳ್ಕೊಳ್ಳಕ್ಕೆ ರೆಡಿ ಅನ್ನೋರು ಎದಿರಾ ಯಾರಾದ್ರು? ಯೇಸುವಿಗಾಗಿ ಇವತ್ತು ನನ್ನ ಕೆಲಸವನ್ನು ಕಳ್ಕೊಳ್ಳಕ್ ನಾನು ರೆಡಿ ಇದೀರ ಅನ್ನೋರು ಇದ್ದೀರಾ? ಕಷ್ಟ ಅಲ್ಲ? ಬಹಳ ಕಷ್ಟ. ಯಾಕೆಂದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಆಜ್ಞೆಯನ್ನೇ ಪಾಲಿಸುವುದು ಬಹಳ ಕಷ್ಟ. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವುದಿದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ ಪ್ರಿಯರೇ. ಬಹಳ ಕಷ್ಟ ಪಡ್ಬೇಕಾಗ್ತದೆ, ಬಹಳ ಶ್ರಮ ಪಡ್ಬೇಕಾಗ್ತದೆ. ಹಾಗೆ ಪ್ರೀತಿಸುವುದು ಕಷ್ಟ. ನಿನ್ನ ಉದ್ದೇಶ ಏನು? ಶದ್ರಕ್, ಮೇಷಕ್, ಅಬೇದ್ನೆಗೋ. ಡ್ಯಾನಿಯಲ್ ಚಾಪ್ಟರ್ 3ನೇ ಅಧ್ಯಾಯದಲ್ಲಿ ನೀವು ಓದ್ರಿ, ಏನಿದೆ? ಯಾರು ಅರಸನಾದ ನೆಬೂಕದ್ನೆಚ್ಚರನ ಅಡ್ಡ ಬೀಳ್ತಾರೋ ಅವರಿಗೆ ಜೀವ, ಯಾರು ಅವನಿಗೆ ಅಡ್ಡ ಬೀಳುವುದಲ್ಲೋ ಅವರಿಗೆ ಮರಣ. ಕರ್ತನಿಗೋಸ್ಕರ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮನುಷ್ಯನಿಗೆ ಅಡ್ಡ ಬೀಳಲಿಲ್ಲ ಅವರು. ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ, ಯಾರಿಗೆ? ನಮ್ಮ ಕರ್ತನಿಗೆ ನಾನು ಅಡ್ಡ ಬೀಳ್ತೀನಂತ ತೀರ್ಮಾನ ಮಾಡಿದ್ರು. ಆದ್ರೆ ಅವ್ರ ಹೃದಯದಲ್ಲಿ ಉದ್ದೇಶ ಏನಿತ್ತು ಗೊತ್ತಾ? ದೇವರನ್ನ ಪ್ರೀತಿಸುವುದು ಒಂದೇ ಉದ್ದೇಶ ಇತ್ತು. ಪ್ರಾಣವನ್ನ ಕಾಪಾಡಿಕೊಳ್ಳುವ ಉದ್ದೇಶ ಇರಲಿಲ್ಲ. ಇವತ್ತೊಂದು ದಿವಸ ಪಾರಾದ್ರೆ ಪರವಾಗಿಲ್ಲ ಪಾಸ್ಟೇ, ನಾಳೆಯಿಂದ ನೋಡೋಣ ಅಂತ ಹೇಳಿಲ್ಲ ಅವರು. ನಾವು ಹಂಗೆ ಮಾಡ್ತೇವೆ. ಏನು? ಇವತ್ತೊಂದು ದಿವಸ ಸುಳ್ಳು ಹೇಳ್ಬಿಡೋಣ, ಯಾಕೆ? ನಾಳೆಯಿಂದ ಮತ್ತೆ ದೇವ್ರನ್ನ ಆರಾಧಿಸ್ತೀವಿ ನಾವು. ಇವತ್ತೊಂದು ದಿವಸ ಈ ತರ ಕಾಂಪ್ರಮೈಸ್ ಅವ್ರು ಆಗ್ಲಿಲ್ಲ. ಗೊತ್ತಿತ್ತು ಅವ್ರಿಗೆ ಇವತ್ತು ಅವ್ರನ್ನ ಸಾಯಿಸ್ತಾರಂತ. ಬಟ್ ದೇವರ ವಿಷಯ ಬರುವಾಗ ಲೋಕದೊಟ್ಟಿಗೆ ರಾಜಿ ಆಗ್ಲಿಲ್ಲ. ನಾವೆಷ್ಟು ರಾಜಿ ಆಗ್ತೇವಲ್ಲ. ಒಬ್ಬರ ಮನೆಗೆ, ಒಬ್ಬರ ಶಾಪಿಗೆ ಹೋದೆ. ಅವರು ನಮ್ಮ ಸಭೆಯವರಲ್ಲ, ಇಲ್ಲೇ ಇದ್ದಾರೆ ಅಂಕೋಲಲ್ಲಿ. ಅವರು ಇನ್ನೊಂದು ಸಭೆಗೆ ಹೋಗ್ತಾರೆ, ಅವ್ರ ಕುಟುಂಬವಾಗಿ ಹೋಗ್ತಾರೆ. ಅವರ ಶಾಪಿಗೆ ಹೋದೆ ನಾನು. ಯಾಕೆ ನಾನು ಬಟ್ಟೆ ಐರನ್ ಅಲ್ಲೇ ಕೊಡ್ತಿರ್ತೇನೆ. ಆದ್ರೆ ಅವರು ಹೋದ ತಕ್ಷಣ ಒಂದು ದೊಡ್ಡದಾದಂತ ಫೋಟೋ ಹಾಕಿದ್ದಾರೆ, ರಾಘವೇಂದ್ರ ಅವ್ರದ್ದು. ನಾನು ಹೇಳಿದೆ, ನೀವು ಸಭೆಗೆ ಹೋಗ್ತೀರಲ್ಲ ಅಂದೆ. ಹೌದು ಸರ್. ಮತ್ತೆ ಇದನ್ನ ಯಾಕೆ ಹಾಕಿದ್ದೀರಿ ನಿಮ್ಮ ಶಾಪಲ್ಲಿ? ಸರ್, ನಾವು ಹಾಕಲಿಲ್ಲ ಅಂದ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ಏನು? ಇದನ್ನ ಹಾಕದಿದ್ರೆ ನನಗೆ ಜನ ತಪ್ಪು ತಿಳ್ಕೊಳ್ತಾರೆ, ಅಂಗಡಿ ಬಿಡಿಸ್ತಾರೆ. ಸುಮ್ಮನೆ ಯಾಕೆ ಸರ್? ಅದೇನ್ ಮಾಡೋದಿಲ್ಲ, ಅದ್ರ ಪಾಡಿಗೆ ಅದಲ್ಲಿ ಇರ್ತದೆ. ನಾನು ಅದನ್ನೇನು ಮುಟ್ಟುದಿಲ್ಲ. ರಾಜಿ ಯಾರಿಗಾಗಿ? ಜನರಿಗಾಗಿ, ಲೋಕಕ್ಕಾಗಿ, ವ್ಯಾಪಾರಕ್ಕಾಗಿ, ಅವನ ಐರನ್ ಬಿಸ್ನೆಸ್ ಮಾಡ್ಬೇಕಾಗಿ, ಅದಕ್ಕೋಸ್ಕರ ರಾಜಿ. ಹಂಗೆ ಶದ್ರಕ್ ಮೇಷಕ್ ಅಬೇದ್ನೆಗೋಗಳು ಮಾಡಿದ್ರೆ? ನೋ, ಮಾಡ್ಲಿಲ್ರಿ ಅವರು. ಹಂಗಂತ ದೇವ್ರ ಅವ್ರನ್ನ ಕೈ ಬಿಟ್ರ? ನೋ. ಉರಿಯುವ ಆವಿಯಲ್ಲಿ ಅವರನ್ನ ಹಾಕಿದಾಗ ಇರುವ 3 ಜನ, ಆದ್ರೆ ಅರಸನಿಗೆ 4 ಜನ ಕಾಣ್ತಿದ್ದಾರೆ. 3 ಜನನ ಬೆಂಕಿಯಲ್ಲಿ ಹಾಕಿದ್ವಿ, ಇನ್ನೊಬ್ಬ ಎಲ್ಲಿಂದ ಬಂದ?
ಆತನಿಗಾಗಿ ನೀವು ಕಷ್ಟಪಡುವಾಗ ನಿಮ್ಮ ಸಂಗಡನೆ ಆತನಿರ್ತಾನೆ. ಯಾಕೆ? ಆ ಕಷ್ಟದಿಂದ ಬಿಡಿಸುವುದಕ್ಕಾಗಿ. ನೀವು ಆತನಿಗಾಗಿ ನಿಂತ್ಕೊಂಡ್ರೆ ನಿಮಗಾಗಿ ಆತ ನಿಲ್ಲೋದಿಲ್ವಾ? ಇಡೀ ಭೂಮಿ ಆಕಾಶನೇ ಅವಂದ್ರಿ. ಪೂರ್ಣ ಹೃದಯದಿಂದ ಪ್ರೀತಿಸ್ರಿ. ನಿಮ್ಮ ಜೊತೆ ಯಾವಾಗಲೂ ಕರ್ತನಿರ್ತಾನೆ. ನಿಮ್ಮನ್ನೆಂದಿಗೂ ಆತನ ಕೈ ಬಿಡುವುದಿಲ್ಲ. ಉರಿಯುವ ಆವೆ 7ರಷ್ಟು ಹೆಚ್ಚು ಮಾಡಿದ್ರು ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಏನೂ ಆಗಲಿಲ್ಲ. ವಾಪಸ್ ಎಲ್ಲ ಮುಗಿದ ಪ್ರೊಸೆಸ್ ಮುಗಿದ ಮೇಲೆ ಬೆಂಕಿಯನ್ನು ಸ್ಟಾಪ್ ಮಾಡಿ ಡೋರ್ ಓಪನ್ ಮಾಡುವಾಗ ಆರಾಮಾಗಿ ಹೊರಗೆ ಬರ್ತಿದ್ದಾರೆ. ಕೇಳಿದ್ರೆ ನಿಮ್ಗೆ ಏನಾಗ್ಲಿಲ್ವೋ? ನೋ, ಏನೂ ಆಗ್ಲಿಲ್ಲ. ಸುಟ್ಟು ಸ್ಮೆಲ್ ಬರ್ಲಿಲ್ರಿ ಅವರಿಗೆ ಶರ್ಟ್ಗಳಲ್ಲಿ. ಅವತ್ತೇ ಆ ಅರಸನ್ ಹೇಳ್ತಾನೆ, ಈ ಲೋಕದಲ್ಲಿ ಯಾರಾದ್ರೂ ಒಬ್ಬ ನಿಜವಾದ ದೇವರಿದಾನಂದ್ರೆ ಅವರು ಶದ್ರಕ್ ಮೇಷಕ್ ಅಬೇದ್ನೆಗೋಗಳ ದೇವರೇ. ಇನ್ನು ಮುಂದೆ ನೀವು ನನಗೆ ಅಡ್ಡ ಬೀಳಬೇಡ್ರಿ, ಈ ಶದ್ರಕ್ ಮೇಷಕ್ ಅಬೇದ್ನೆಗೋಗಳ ದೇವರಿಗೆ ಅಡ್ಡ ಬೀಳ್ರಿ. ಆ 3 ಜನರು ಮಾಡಿದ ತೀರ್ಮಾನದಿಂದ ಇಡೀ ಅಲ್ಲಿರುವಂತ ಬಾಬೆಲ್ ಜನರು ಎಲ್ಲರೂ ಸಹ ದೇವರನ್ನ ತಿಳ್ಕೊಂಡು ಪ್ರಿಯರು ಯಾರಂತ. ಇದು ಕರ್ತನಿಗಾಗಿ ನಿಲ್ಲೋದು. ನಿಮ್ಮನ್ನು ದೇವರು ಬಿಡಿಸೋದಿಲ್ರಿ. ನಿಮ್ಮ ಮೂಲಕ ಜನರಿಗೆ ಗೊತ್ತಾಗ್ತದೆ ನಿಜವಾದ ದೇವರು ಯಾರಂತ. ನಿಮಗೆ ಯಾವ ಕೇಡು ಸಂಭವಿಸಿದಂತ ಬೈಬಲ್ ವಾಗ್ದಾನ ಮಾಡಿದ್ರೆ ನೀವು ಹೆದರ್ತೀರಿ ಯಾಕೆ? ಉದ್ದೇಶ ಸರಿ ಇರಲಿ, ಕಾಂಪ್ರಮೈಸ್ ಆಗ್ಬೇಡ್ರಿ ಲೋಕ ಜೊತೆಗೆ. ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿ ಮಾಡಕ್ಕೆ ಕಲೀರಿ. ಪೂರ್ಣ ಹೃದಯದಿಂದ ಹೆಂಗೆ ಪ್ರೀತಿ ಮಾಡಬೇಕು? ನಿಮ್ಮ ಆಸೆಗಳಿಂದ, ನಿಮ್ಮ ಆಕರ್ಷಣೆಗಳಿಂದ, ಉದ್ದೇಶದಿಂದ ದೇವರನ್ನ ಪ್ರೀತಿಸ್ರಿ. ಅದು ನಿನ್ನ ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸು. ಈಗ ನಾವು ಹೇಳಿಕೊಳ್ಳೋಣ. ಹಾಗಾದ್ರೆ ಪಾಸ್ಟರ್, ನೆಕ್ಸ್ಟ್ ಯಾವುದು? ಲವ್ ದ ಲಾರ್ಡ್ ವಿತ್ ಯುವರ್ ಸೋಲ್. ನಿನ್ನ ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸು. ಯಾವ್ದು ಕಲ್ತ್ರೀಗ? ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸುವುದು. ಈಗ ಯಾವುದು? ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸು. ಪ್ರಾಣ ಅಂದ್ರೆ ಗೊತ್ತಾಗ್ತದೆ, ಮನುಷ್ಯನ ಜೀವಿತದಲ್ಲಿ ಎಲ್ಲಕ್ಕಿಂತ ಇರುವುದೇ ಯಾವುದು? ಪ್ರಾಣ. ಪ್ರಾಣ ಹೋಯ್ತು, ಮನುಷ್ಯನ ಕತೆ ಮುಗೀತು. ಈಗಾಗಲೇ ವಾಕ್ಯ ಓದಿದ್ವಿ, ನನಗೋಸ್ಕರ ಯಾವನು ತನ್ನ ಪ್ರಾಣವನ್ನ ಉಳಿಸ್ಕೊಳ್ತಾನೋ ಅವನದನ್ನು ಕಳ್ಕೊಳ್ತಾನೆ. ಆದ್ರೆ ಯಾರು ಪ್ರಾಣವನ್ನ ಕಳ್ಕೊಳಕ್ ರೆಡಿ ಇರ್ತಾರೋ ಅವರು ಅದನ್ನು ಸಂಪಾದಿಸ್ತಾರೆ. ಅದು ಅವರಿಂದ ಹೋಗುದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಈಗ ಹೇಳಿದೆ, ಶದ್ರಕ್ ಮೇಷಕ್ ಅಬೇದ್ನೆಗೋ. ಅವರು ದೇವರನ್ನ ಹೆಂಗೆ ಪ್ರೀತಿಸ್ತಾ ಇದ್ದಾರೆ? ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ. ಸೇಮ್ ಡ್ಯಾನಿಯಲ್ ಯಾರನ್ನ ಜಾಸ್ತಿ ಪ್ರೀತಿ ಮಾಡಿದ? ದೇವರನ್ನ. ಹೆಂಗೆ? ತನ್ನ ಪ್ರಾಣ. ಈಗ ತನ್ನ ಪ್ರಾಣಕ್ಕೆ ಅಪಾಯ ಇದೆ, ಗೊತ್ತಿದೆ ಅವನಿಗೆ. ನಾನು ಏನಾದ್ರೂ ಈಗ ರಾಜನ ಆಜ್ಞೆ ಮೀರಿದರೆ ನನ್ನ ಪ್ರಾಣಕ್ಕೆ ಆಪತ್ತು, ನಾನು ಸಾಯ್ತೇನೆ. ಆದ್ರೆ ದೇವರಿಗೆ ಮೋಸನೂ ಮಾಡೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ದೇವರನ್ನ ಪ್ರೀತಿಸೋದು ಬಿಡುವುದಿಲ್ಲ ಅಂತ ಹೇಳಿ ಯಥಾ ಪ್ರಕಾರ 3 ಯೆರೂಸಲೇಮಿನ ಕಿಟಕಿ ಮುಂದೆ ಹೋಗಿ ಕೂತ್ಕೊಂಡು ಏನ್ ಮಾಡಿದವನು? ಪ್ರಾರ್ಥನೆ ಮಾಡಕ್ ಶುರು ಮಾಡ್ದ. ಇದನ್ನ ವೈರಿಗಳು ನೋಡಿ ರಾಜನಿಗೆ ಕಂಪ್ಲೇಂಟ್ ಮಾಡಿದ್ರು. ನಿನ್ನ ರಾಜಾಜ್ಞೇನು? ನಿನ್ನನ್ನು ಬಿಟ್ಟು ಯಾರಾದ್ರೂ ಬೇರೆಯವರನ್ನ ಪೂಜಿಸಿದರೆ, ಪ್ರಾರ್ಥಿಸಿದವ್ರನ್ನ ಎಲ್ಲ ಹಾಕ್ಬೇಕು ಹೇಳ್ರಿ. ನಾಳೆ ಒಂದು ರೂಲ್ಸ್ ಬರ್ತದೆ, ಜೀವನ್ ಜ್ಯೋತಿ ಚರ್ಚಿಗೆ ಯಾರು ಹೋಗ್ತೀರಿ ಎಲ್ಲ ಮನೆ ಮಠ ಕಳ್ಕೊಳ್ತೀರಿ, ಆಧಾರ್ ಕಾರ್ಡ್ ಹೆಸರು ತೆಗಿತೀವಿ, ರೇಷನ್ ಬಂದ್ ಮಾಡ್ತೀವಿ. ಏನ್ ಮಾಡ್ತೀರಿ? ಅರ್ಧ ಜನ ಇರುವುದಿಲ್ಲ ಮುಂದಿನ ವಾರ, ಗೊತ್ತಿದೆ ನನಗೆ. ಇಲ್ಲಿ ಹೇಳ್ತಿದ್ದೀರಿ ಅಷ್ಟೇ. ಅರ್ಧ ಜನ, ಪಾಸ್ಟ್ರೇ ಚರ್ಚಿಗೆ ಯಾಕೆ ಬರ್ಬೇಕು ರೀ, ಹೃದಯದಿಂದ ಆರಾಧಿಸ್ತೀವಿ ಬಿಡ್ರಿ ಮನೆಗೆ. ಹಂಗೆ ಹೇಳಿದ್ನ ಡ್ಯಾನಿಯಲ್ಲ ಕೂತಲ್ಲೇ ನಾನು ಪ್ರಾರ್ಥನೆ ಮಾಡ್ತೇನೆ ಬಿಡು, ನಾನು ಎಲ್ಲಕ್ಕೆ ಹೋಗ್ಬೇಕನ್ನ ಮಾತಾಡ್ರಿ. ನಿಮಗೆ ಹೇಳ್ತಿದ್ದೀನಿ. ಏನ್ ಮಾಡ್ದ ಅವನು? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಪ್ರಾರ್ಥನೆ ನಿಲ್ಲಿಸುವುದಿಲ್ಲ. ಎಲ್ಲಿ? ಯೆರೂಸಲೇಮ್ ಕಡೆಗೆ ಇರುವ ಕಿಟಕಿಯಲ್ಲೇ ನಾನು ಪ್ರೇಯರ್ ಮಾಡುದು. ನಾನಲ್ಲಿ ಹೋಗೇ ಪ್ರಾರ್ಥನೆ ಮಾಡ್ತೇನೆ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೋಗಿ ಅವನು ಪ್ರಾರ್ಥನೆ ಮಾಡ್ದ. ಇದು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚು ದೇವರನ್ನ ಪ್ರೀತಿಸು. ಸಿಂಹದ ಗವಿಗೆ ಹಾಕ್ತಾರೆ. ದೇವರು ಕೈ ಬಿಟ್ರ? ಯಾವನು ನನಗಾಗಿ ಪ್ರಾಣವನ್ನು ಕಳ್ಕೊಳ್ಳಕ್ ರೆಡಿ ಇರ್ತಾನೋ
ಅದನ್ನು ಅವನು ಕಳ್ಕೊಳ್ಳೋದಿಲ್ಲ, ಅದನ್ನು ಅವನು ಪಡ್ಕೊಳ್ತಾನೆ. ಆರ್ ಯು ರೆಡಿ ಟು ಲೂಸ್ ಯುವರ್ ಸೋಲ್? ಆರ್ ಯು ರೆಡಿ ಟು ಸ್ಯಾಕ್ರಿಫೈ ಯುವರ್ ಸೋಲ್ ಫಾರ್ ದ ಲಾರ್ಡ್? ಅದರ ಅರ್ಥ ಏನು ಗೊತ್ತಾ? ಇಟ್ ಮೀನ್ಸ್ ವಾಟ್? ಲವ್ ದ ಲಾರ್ಡ್ ವಿತ್ ಯುವರ್ ಗಾಡ್ ವಿತ್ ಯುವರ್ ಸೋಲ್ ಮೀನ್ಸ್ love the Lord with your whole life. It means ready to lose your life for God. ದೇವರಿಗಾಗಿ ನಿನ್ನ ಜೀವವನ್ನು ಕಳ್ಕೊಳ್ಳಕ್ಕೆ ಸಿದ್ಧವಾಗುವ, ಅದೇ ಪೂರ್ಣ ಪ್ರಾಣದಿಂದ ಪ್ರೀತಿಸುವುದು. ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ. ಐಡೆಂಟಿಟಿ ಅಂದ್ರೆ ನಿಮ್ಮ ಗುರುತು. ಏನು ಗುರುತು? ಉದಾಹರಣೆಗೆ ಹೇಳ್ತೇನೆ, ನೀವೇನೋ ಒಂದು ಜನನಾಯಕರಾಗಿದ್ದೀರಿ ಅಂತ ತಿಳ್ಕೊಡ್ರಿ. ನಿಮ್ಮ ಏರಿಯಾದಲ್ಲೇ ನಿಮ್ಗೊಂದು ದೊಡ್ಡ ಹೆಸರಿದೆ. ಏನ್ ಹೆಸರು? ಒಳ್ಳೆ ಹೆಸರು. ನಿಮ್ಮ ಓಣಿಯಲ್ಲಿ ನೀವು ಸ್ವಲ್ಪ ಹಿರಿಯರು ಇರ್ಬೋದು, ಅಥವಾ ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಇರ್ಬೋದು ಅಂತ ತಿಳ್ಕೊಡ್ರಿ. ಕರ್ತನಿಗಾಗಿ ಅದನ್ನು ಕಳ್ಕೊಳಕ್ ರೆಡಿ ಇದೆಯಾ ಅಂತ ಕೇಳ್ತಾರೆ ದೇವರು. ರೆಪ್ಯುಟೇಷನ್. ಪಾಸ್ಟ್ರೇ, ನನ್ನ ಹೆಸರು ಬಹಳ ಫೇಮಸ್ಸು, ಸುಮ್ಮನೆ ನೀವು ನನ್ನ ಹೆಸರು ಹಾಳು ಮಾಡ್ಬಿಡ್ರಿ. ಚರ್ಚಿಗೆ ಹೋಗ್ತಾನಂತ ಗೊತ್ತಾಗ್ಬಿಟ್ರೆ ನನಗೆ ಯಾರು ಮರ್ಯಾದೆ ಕೊಡುದಿಲ್ಲ ನಾಳೆ. ಇದು ಅಲ್ಲ. ನಿನ್ನ ಪ್ರಾಣದಿಂದ ಪ್ರೀತಿಸಂದ್ರೆ ಮೊದಲು ನಿನ್ನ ಲೈಫ್. ವಾಕ್ಯ ತೆಗಿರಿ ಎಲ್ಲರೂ. ಮತ್ತಾಯನ ಬರೆದ ಸುವಾರ್ತೆ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16. ಇದರ ಅರ್ಥ ಏನು? ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 24 to 26. ಏನಿದ ಅರ್ಥ? If you want to follow me, okay, next to see, Jesus said to his disciples, if anyone desire to come after me, let him deny himself. Let him deny himself. ಅವನು ತನ್ನನ್ನು ತಾನು ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ನಿರಾಕರಿಸ್ಬೇಕು. ಕನ್ನಡದಾಗಿದೆ ನೋಡ್ರಿ, ಏನು? ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು, ಪ್ರಾಣದ ಮೇಲೆ ಬಹಳ ಆಸೆ ಯಾರಿಗಿದೆ? ಪಾಸ್ಟರ್, ನಾನು ಬೇಗ ಸಾಯಬಾರ್ದ್ರಿ, ಹೆಂಗಾರು ಮಾಡಿ ಒಂದು 80 ವರ್ಷ ದಾಟುವಂಗೆ ಮಾಡ್ರಿ. ಯಾರಿಗಾರಿದೆಯಾ? ಏನ್ ಮಾಡ್ತೀರಿ 80 ವರ್ಷ ಇದ್ದಿಲ್ಲಿ? ಏನ್ ಮಾಡ್ತೀರಿ? ಇದುವರೆಗೂ ಒಂದು ಆತ್ಮನ ಸಂಪಾದಿಸಿಲ್ಲ, ಇನ್ನು ಮತ್ತೆ 80 ವರ್ಷದ ಏನ್ ಮಾಡ್ತೀರಿ? ಪಾಸ್ಟ್ರೇ, ನಾನು ಇನ್ನೂ ಸಾವಿರಾರು ಜನರಿಗೆ ಸುವಾರ್ತೆ ಸಾರಬೇಕು ಹಂಗೆ ಮನಸ್ಸಿದ್ರೆ 100 ವರ್ಷ ಬದುಕ್ರಿ, ತೊಂದರೆ ಇಲ್ಲ. ಪಾಸ್ಟ್ರೇ, ಏನಿಲ್ಲ, ಇನ್ನೂ ಬಹಳ ನೋಡ್ಬೇಕಾಗಿದೆ, ನಾನು ನೋಡುವುದು ಬಹಳ ಇದೆ, ಅನುಭವಿಸುವುದು ಬಹಳ ಇದೆ ಅಂತಂದ್ರೆ ಬಹಳ ಬದುಕಕ್ಕೆ ಹೋಗ್ಬೇಡ್ರಿ. ಹಂಗೇನಾದ್ರು ಇದೆಯಾ? ಪಾಸ್ಟರ್, ನಾನು ಇನ್ನೂ ನೋಡ್ಬೇಕಾಗಿದ್ದು, ಅನುಭವಿಸಬೇಕಾಗಿದ್ದು, ಮಾಡಬೇಕಾಗಿದ್ದು ತುಂಬಾ ಇದೆ. ನೋ, ನಿಮ್ಮ ಪ್ರಾಣವನ್ನ ಅದ್ರ ಮೇಲೆ ಪ್ರೀತಿಸ್ಬೇಡ್ರಿ. ಕರ್ತನಿಗಾಗಿ ಈ ಪ್ರಾಣ ಯಾವಾಗಲೂ ಕೊಡಕ್ಕೂ ಸಿದ್ಧ ಅಂತ ನೀವು ರೆಡಿ ಇದ್ರೆ ನಿಮ್ಮಿಂದ ದೇವರು ಪ್ರಾಣ ತಗೊಳ್ಳೋದಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋಗಳು ಪ್ರಾಣ ಕೊಡಕ್ಕೆ ರೆಡಿ ಆದ್ರು, ಆದ್ರೆ ಪ್ರಾಣ ತೆಗಿಲಿಲ್ಲ ದೇವರು. ಡ್ಯಾನಿಯಲ್ ತನ್ನ ಪ್ರಾಣ ಕೊಡಕ್ಕೆ ರೆಡಿ ಆದ, ಆದ್ರೆ ದೇವರು ಅವನ ಪ್ರಾಣ ತೆಗಿಲಿಲ್ಲ. ಅಬ್ರಾಹ್ಮನು ತನ್ನ ಮಗನ ಪ್ರಾಣ ಕೊಡಕ್ಕೆ ರೆಡಿ ಆದ, ಆದ್ರೆ ದೇವರು ಅವನ ಪ್ರಾಣ ತೆಗಿಲಿಲ್ಲ. ಯಾಕೆ? ಬೈಬಲ್ ಹೇಳ್ತದೆ ಏನು? ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದ್ರೂ ಕಳ್ಕೊಳ್ತಾನೆ, ಆದ್ರೆ ನನ್ನ ನಿಮಿತ್ತವಾಗಿ ಪ್ರಾಣವನ್ನ ಕಳ್ಕೊಂಡವನು ಸಹ ಅದನ್ನ ಏನ್ ಮಾಡ್ತಾನೆ? ಕಂಡುಕೊಳ್ತಾನೆ. ಹಲೋ, ದೇವರು ನಿನ್ನ ಪ್ರಾಣ ತೆಗಿಲಿಕ್ಕೆ ಬಂದಿಲ್ಲ, ಪರೀಕ್ಷಿಸಲಿಕ್ಕೆ ಬಂದಿದ್ದಾನೆ. ಪಕ್ಕದವರಿಗೆ ಹೇಳ್ರಿ, ನಿನ್ನ ಪ್ರಾಣ ತೆಗೆಯಕ್ಕೆ ಬಂದಿಲ್ಲ, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚು ದೇವರನ್ನು ಪ್ರೀತಿಸ್ತಿ ಇಲ್ಲ ಅಂತ. ದೇವರು ಕೊಟ್ಟ ಪ್ರಾಣ ರೀ, ಇದ್ರ ಮೇಲೆ ಹೆಚ್ಚು ಮಮತೆ ಇಡ್ಬೇಡ್ರಿ. ಯಾರು ಕೊಟ್ಟಿದ್ದಾರೆ ಜೀವ ಅವ್ರ ಮೇಲೆ ಇಡ್ರಿ. ದೇವರು ಆದಾಮನನ್ನ ಸೃಷ್ಟಿ ಮಾಡಿದಾಗ ಫಸ್ಟ್ ದೇವರು ಮಾಡಿದ್ದೇ ತನ್ನ ಶ್ವಾಸವನ್ನು ಊದ್ತಾರೆ. ದೇವರು ತನ್ನ ಪ್ರಾಣವನ್ನು ಒಳಗಡೆ ಹಾಕ್ತಾರೆ. ಅದು ದೇವರ ಪ್ರಾಣ. ಅದನ್ನು ಉಳಿಸ್ಕೊಳ್ಳಕ್ಕೆ ಜಾಸ್ತಿ ಟೆನ್ಷನ್ ಮಾಡ್ಬೇಡ್ರಿ. ಪೇತ್ರ 3 ಸರಿ ತಪ್ಪು ಮಾಡ್ದ ಪ್ರಾಣ ಉಳಿಸ್ಕೊಳ್ಳಕ್ಕೆ.
ಅಯ್ಯೋ ನನಗೆ ಯೇಸು ಯಾರು ಗೊತ್ತಿಲ್ಲ, ಅಯ್ಯೋ ಯೇಸು ಯಾರು ಗೊತ್ತಿಲ್ಲ. 3 ಸರಿ ತಪ್ಪು ಮಾಡ್ದ. ಯಾಕೆ? ಪ್ರಾಣಕ್ಕೆ ಹೆದರಿ. ಅವನಿಗೆ ಗೊತ್ತಾಗದೆ ಪ್ರಾಣವನ್ನು ಹೆಚ್ಚು ಪ್ರೀತಿಸ್ತಾ ಇದ್ದ. ಯಾವಾಗ ಸತ್ಯ ಗೊತ್ತಾಯ್ತ್ರಿ, ನಾನು ಎಂತ ಮಿಸ್ಟೇಕ್ ಮಾಡಿದೆ, ನನ್ನ ಕರ್ತನಿಗಿಂತ ಹೆಚ್ಚಾಗಿ ಈ ಪ್ರಾಣವನ್ನು ಪ್ರೀತಿಸಿದ್ನ ಅಂತೇಳಿ ಅಂತ ಪಶ್ಚಾತ್ತಾಪ ಪಟ್ಟ ದೇವರಿಗೆ. ದೇವರೇ ನನಗೆ ಕ್ಷಮಿಸು ಸ್ವಾಮಿ, ಇನ್ನು ಮುಂದೆ ನನ್ನ ಪ್ರಾಣಕ್ಕಾಗಿ ನಾನು ಜೀವಿಸುವುದಿಲ್ಲ ಅಂತ ದೇವರ ಮುಂದೆ ಅವನು ತನ್ನ ಮಾತು ಕೊಡ್ತಾನೆ. ಪ್ರಿಯರೇ ನೋಡ್ರಿ, ಅಷ್ಟು ಜನರು ಪಂಚಾಶತಮ ದಿನದಲ್ಲಿ ಸಾವಿರಾರು ಜನ ನಿಂತಿದ್ದಾರೆ. ಪೇತ್ರ ಎದ್ದಿತ್ತು ಅಂತ ಹೇಳ್ತಾನೆ. ಎಲ್ಲರಿಗಿಂತ ಮುಂಚೆ ಪೇತ್ರ ಎದ್ದು ಹೇಳ್ತಾನೆ. ಎದ್ದು ನಿಂತು ಒಂದೇ ಮಾತು ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದ ಯೇಸುವೇ ನಿಜವಾದ ರಕ್ಷಕ, ಆತನಿಲ್ಲದೆ ನಿಮಗೆ ರಕ್ಷಣೆ ಇಲ್ಲ. ಘಂಟಾಘೋಷವಾಗಿ ಕೂಗ್ತಾನೆ. ಅವಾಗ ಭಯ ಇಲ್ಲ, ಪ್ರಾಣ ಉಳಿಸಿಕೊಳ್ಬೇಕೆಂಬ ಭಯ ಇಲ್ಲ. ಪ್ರಾಣ ಕೊಟ್ಟರು ಪರವಾಗಿಲ್ಲ, ನಾನು ಸತ್ಯ ದೇವರಿಗಾಗಿ ನಿಲ್ತೇನೆ. ಆ ಒಂದು ಡಿಸಿಷನ್ ಇಂದ ಅವತ್ತು ಒಂದೇ ದಿವಸ 3,000 ಜನ ರಕ್ಷಣೆ ಒಂದು ದೀಕ್ಷಾಸನ ತಗೊಳ್ತಾರೆ. 3,000 ಜನ. ಯಾಕೆ? ಪ್ರಾಣ ಉಳಿಸಿಕೊಳ್ಳೋದು ಶ್ರೇಷ್ಠ ಅಲ್ಲ. ಮೊದಲು ಯು ಹ್ಯಾವ್ ಟು ಡಿನೈ ಯುವರ್ ಸೆಲ್ಫ್. ಏನ್ರಿ? ಏನ್ ಗೊತ್ತಾಯ್ತು? ಡಿನೈಸ್ ಹಿಮ್ಸೆಲ್ಫ್. ಸೆಲ್ಫ್ ಅಂದ್ರೆ ಏನು ಗೊತ್ತಾ? ಯು ಹ್ಯಾವ್ ಟು ಡಿನೈ ನಿಮ್ಮ ಸೆಲ್ಫ್ ಅನ್ನುವಂಥದ್ದನ್ನ ಮೊದಲು ಏನ್ ಮಾಡಬೇಕು? ಪ್ರಾಣದಿಂದ ಪ್ರೀತಿಸೋರು ನಿಮ್ಮ ಸ್ವಾರ್ಥವನ್ನ ಮೊದಲು ಬಿಡಬೇಕು. ಪಕ್ಕದವರಿಗೆ ಹೇಳ್ರಿ, ಏನು ಸೆಲ್ಫ್ ಅಂದ್ರೇನು? ಸೆಲ್ಫ್ ಅಂದ್ರೇನು? ಸ್ವಾರ್ಥ. ಇದನ್ನ ಫಸ್ಟ್ ಸಾಯಿಸ್ರಿ. ಸ್ವಾರ್ಥ ಸಾಯಿಸದೆ ನೀನು ದೇವರನ್ನ ಪ್ರಾಣದಿಂದ ಪ್ರೀತಿಸಕ್ಕಾಗಲ್ಲ. ಸ್ವಾರ್ಥ ಅನ್ನೋದು ಸಾಯ್ಬೇಕು. ಉದಾಹರಣೆಗೆ ಹೇಳ್ತೇನೆ, ಈಗ ನಿಮ್ಗೆ ಯಾರಾದ್ರೂ ಒಬ್ರು ಎದ್ದು ನಿಂತು ಜೋರಾಗಿ ಕೆನ್ನೆಗೆ ಹೊಡೆದ್ರೆ ಏನ್ ಮಾಡ್ತೀರಿ? ಹಲೋ, ಮಾತಾಡ್ರಿ. ಈಗ ಎದ್ದು ಹೊಡೆಸ್ತೇನೆ ನಾನು. ಮತ್ತೀಗ ಒಬ್ಬರಿಗೆ ಒಂದು ಡ್ರಾಮಾ ನೋಡ್ತಾ ಇದ್ದೆ ನಾನು, ಸ್ಕಿಟ್. ಒಬ್ಬ ವ್ಯಕ್ತಿಗೆ ಗುಡ್ ಫ್ರೈಡೆ ದಿವಸ ಶಿಲುಬೆಗೆ ಕರ್ಕೊಂಡು ಹೋಗುವಂತ ಅದು ಸ್ಕಿಟ್. ಅವನನ್ನ ಏನ್ ಮಾಡಿದ್ರು? ಶಿಲುಬೆಗೆ ಹಾಕೊಂಡು ಹಿಂಗೆ ಸ್ಕಿಟ್ ನಿಲ್ಸಿದ್ರು. ಅಲ್ಲಿ ಜನ ಎಲ್ಲ ಅವನಿಗೆ ಹೊಡೆಯುವುದು, ತೂ ಅಂತ ಉಗುಳುದೆಲ್ಲ ಇರ್ತದಲ್ಲ ಸೀನು. ಅದರಲ್ಲಿ ಒಬ್ಬ ನಿಜವಾಗಿ ಅವನ ಬಗ್ಗೆ ಉಗುಳ್ಬಿಟ್ಟ. ತೂ ಅಂತ ಉಗುಳುವಾಗ ಒಬ್ಬ ನಿಜವಾಗಿ ಅವನ ಮೇಲೆ ಏನ್ ಮಾಡ್ದ? ಉಗುಳಿದ. ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಹೇಳ್ತಿದ್ದ, ಮಗನೇ ಆಮೇಲೆ ಬರ್ತೀನಿ ನಾನು, ಆಮೇಲೆ ಬರ್ತೀನಿ ನಿನಗೆ. ಎಲ್ಲಿದ್ದಾನ ಅವನು? ಏನ್ ಹೇಳ್ತಿದ್ದಾನೆ? ಈಗ ಡ್ರಾಮಾ ಮುಗಿಲಿ, ಬರ್ತೀನಿ ಆಮೇಲೆ. ಆ ಕಥೆಯ ನೋಡಿದ ಮೇಲೆ ನಮ್ಗೆ ನನ್ಗೆ ಬರ್ತದೆ. ಸೇಮ್ ನಾವು ಹಂಗೆ. ಏನು, ಎಲ್ಲರೂ ಶಿಲ್ಬೆ ಮೇಲಿದ್ದಂಗೆ ಮಾತಾಡ್ತೀವಿ. ನನ್ನಲ್ಲಿ ಸ್ವಾರ್ಥ ಇಲ್ಲ, ನಾನು ಸ್ವಾರ್ಥಕ್ಕಾಗಿ ಸಾಯ್ತೀನಿ ಅಂತೀರಿ. ಆದ್ರೆ ನಿಜವಾಗಿ ಯಾರಾದ್ರೂ ಉಗುಳಿದ್ರೆ ಸುಮ್ಮನೆ ಬಿಡ್ತೀರಾ? ಒಂದು ಕೆನ್ನೆಗೆ ಹೊಡೆದ್ರೆ ಅಥವಾ ನಿಮಗೆ ಬೈದ್ರೆ ಏನ್ ಮಾಡ್ತೀರಿ? ನಿಮ್ಗೆ ಗೊತ್ತಾ ಸ್ವಾರ್ಥಕ್ಕಾಗಿ ಸಾಯುವುದಂದ್ರೆ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಒಂದು ಡೆಡ್ ಬಾಡಿ ಅಂತ ತಿಳ್ಕೊಡ್ರಿ. ಏನು ಡೆಡ್ ಬಾಡಿ ನೋಡಿದಿರಾ? ಈ ಡೆಡ್ ಬಾಡಿ ನಿಮ್ ಮುಂದೆ ಇದೆ. ಈ ಡೆಡ್ ಬಾಡಿಗೆ ನೀವು ಬೈರಿ, ಈ ಡೆಡ್ ಬಾಡಿ ಕೆನ್ನೆಗೆ ನಾಲ್ಕು ಹೊಡಿರಿ, ಏನ್ ರಿಯಾಕ್ಷನ್ ಬರ್ತದೆ? ಮಾತಾಡ್ರಿ, ಏನ್ ರಿಯಾಕ್ಷನ್ ಬರ್ತದೆ? ನೋ ರಿಯಾಕ್ಷನ್ ಬರ್ತದೆ. ಏನಾದ್ರು ಇದನ್ನ ದೇವರು ಹೇಳ್ತಿರೋದು, ಸಾಯಿರಿ. ಎದಕ್ಕಾಗಿ? ಸ್ವಾರ್ಥಕ್ಕಾಗಿ. ನೀವು ಸ್ವಾರ್ಥಕ್ಕಾಗಿ ಸತ್ತಾಗ ಸೇಮ್ ಥಿಂಗ್, ನೀವು ಡೆಡ್ ಬಾಡಿ ತರ ಇರ್ತೀರಿ. ನಿಮಗೆ ಜನ ಹೊಡೆದ್ರು ಟೆನ್ಷನ್ ಮಾಡ್ಕೊಳ್ಳಲ್ಲ, ಬೈದ್ರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮನ್ನು ಜನ ಬಂದು ಹೊಗಳಿದ್ರು ನೀವು ಟೆನ್ಷನ್ ಮೇಲೆ ಕೂತ್ಕೊಳ್ಳೋದಿಲ್ಲ. ನೀವು ಹೆಂಗಿರ್ತೀರಿ? ಸತ್ತ ಶವ ತರ. ದೇವರು ಹೇಳಿದ ಇದನ್ನೇ ಮೊದಲು ಆತನು ತನ್ನನ್ನು ತಾನು ನಿರಾಕರಿಸಬೇಕಂದ್ರೆ ಇದನ್ನೇ. ಯು ಹ್ಯಾವ್ ಟು ಡೈ ಫಾರ್ ಯುವರ್ ಸೆಲ್ಫ್. ಅನ್ಲೆಸ್ ಯು ಡೈ ಫಾರ್ ಯುವರ್ ಸೆಲ್ಫ್ ಯು ಕ್ಯಾನಾಟ್ ಫಾಲೋ ಜೀಸಸ್. ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಸಾಯದೆ ಕರ್ತನನ್ನು ಹಿಂಬಾಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕೆಂದ್ರೆ ಇನ್ನೂ ಸ್ವಾರ್ಥ ಇದೆ. ಒಬ್ಬರು ಬೈಯುವುದನ್ನು ಸಹಿಸಿಕೊಳ್ಳುವುದಿಲ್ಲ, ಒಬ್ಬರ ಮೇಲೆ ದ್ವೇಷವನ್ನು ಸಹಿಸಿಕೊಳ್ಳುವುದಿಲ್ಲ, ನಿಮಗೆ ಯಾರಾದ್ರೂ ಮೋಸ ಮಾಡಿದ್ರೆ ಸಹಿಸಿಕೊಳ್ಳುವುದಿಲ್ಲ, ಯಾರಾದ್ರೂ ನಿಮಗೆ ಹಣ ಕೊಡಬೇಕಾಗಿರ್ತದೆ, ಅವ್ರು ನಿಮ್ಗೆ ಕೊಡದೆ ಮೋಸ ಮಾಡ್ತಾರೆ, ಸಹಿಸಿಕೊಳ್ಳುವುದಿಲ್ಲ. ಯಾಕೆ? ಬಿಕಾಸ್ ಸ್ಟಿಲ್ ವಿ ಆರ್ ಲಿವಿಂಗ್ ಇನ್ ಸೆಲ್ಫ್. ಇನ್ನು ಸ್ವಾರ್ಥಕ್ಕಾಗಿ ನಾವು ಜೀವಿಸ್ತಾ ಏನಿದೀವ್ರಿ. ಸ್ವಾರ್ಥ. ದೇವರ ವಾಕ್ಯದಲ್ಲಿದೆ, ಕಡೇ ದಿನದಲ್ಲಿ ಕೆಟ್ಟ ದಿವಸಗಳು ಬರ್ತದೆ. ಓದ್ರಿ, ಕಡೇ ದಿನದಲ್ಲಿ ಕಠಿಣ ಕಾಲಗಳು ಬರ್ತದೆ. ಇಂಗ್ಲಿಷ್ ಹೇಳ್ತದೆ, ಮಾರ್ಕ್ ದಿಸ್, ದೇರ್ ವಿಲ್ ಬಿ ಟೆರಿಬಲ್ ಟೈಮ್ಸ್ ಇನ್ ದ ಲಾಸ್ಟ್ ಡೇಸ್. ಟೆರಿಬಲ್ ಟೈಮ್ಸ್, ಟೆರಿಬಲ್ ಟೈಮ್ಸ್, ಕಠಿಣ ದಿನಗಳು. ಯಾವುದು ಕಠಿಣ ದಿನ? ಬರಗಾಲ ಅಲ್ಲ. ಫಿಮೈನ್ ಇಸ್ ನಾಟ್ ಎ ಟೆರಿಬಲ್ ಟೈಮ್. ರೋಗ ಅಲ್ಲ. ಹಾಗಾದ್ರೆ ಕಠಿಣ ಕಾಲ ಏನು? ಎಸ್, ಮನುಷ್ಯ ಫಸ್ಟ್ ಬರ್ತದೆ ಏನಂತ ಹೇಳಿದ್ರೆ, ದ ಪೀಪಲ್ ವಿಲ್ ಬಿ ದ ಲವರ್ ಆಫ್ ಸೆಲ್ಫ್. ಇಂಗ್ಲಿಷ್ ಅಲ್ಲಿ ಬರ್ತದೆ ಅಟರ್ಲಿ ಸೆಲ್ಫ್ ಸೆಂಟರ್. ಎಷ್ಟು ಚೆನ್ನಾಗಿ ಬರ್ತದೆ ಮತ್ತೆ ಇಂಗ್ಲಿಷ್ ಅಲ್ಲಿ. ಅಟರ್ಲಿ ಅಂದ್ರೆ ಖಂಡಿತವಾಗಿ ಕೇವಲ ತನ್ನ ಬಗ್ಗೆ ಆಲೋಚಿಸೋರು. ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ, ನಿಮ್ಮ ಬಗ್ಗೆನೇ ಹೆಚ್ಚು ಆಲೋಚನೆ ಮಾಡಿ ಬಂದು ಕೂತಿದ್ದೀರಿ. ಕರೆಕ್ಟಾ? ಪಕ್ಕದವರಿಗಾಗಿ ಚಿಂತೆ ಮಾಡಿ ಬಂದಿದ್ದೀರಾ? ಖರ್ಚನಿಗಾಗಿ? ನೋ. ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಫೋಟೋ ಜಾಸ್ತಿ ಇದೆ, ಇನ್ನೊಬ್ರು ಜಾಸ್ತಿ ಇದೆಯಾ? ಮಾತಾಡ್ರಿ. ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಫೋಟೋ ಹೆಚ್ಚಿದೆಯಾ, ಪಕ್ಕ ಬೇರೆಯವ್ರ ಫೋಟೋ ಜಾಸ್ತಿ ಇದೆಯಾ? ಯಾಕೆ? ಯಾಕೆ ನಿಮ್ಮ ಮೊಬೈಲ್ ಇನ್ನೊಬ್ರ ಫೋಟೋ ಜಾಸ್ತಿ ಇಲ್ಲ, ನಿಮ್ಮ ಫೋಟೋ ಯಾಕೆ ಜಾಸ್ತಿ ಇದೆ? ಮಾತಾಡ್ರಿ ಲೋಹಿತ್. ಯಾಕೆ? ನಿಮ್ ಮೊಬೈಲಲ್ಲಿ ಯಾರ ಫೋಟೋ ಜಾಸ್ತಿ ಇದೆ? ಯಾಕೆ? ವೈ? ಉತ್ತರ ಗೊತ್ತಿದೆ ನಿಮಗೆ. ಯಾಕೆಂದ್ರೆ ನಾವು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ನಾವು ಪ್ರೀತಿಸ್ತೇವೆ. ಆದ್ರೆ ನನ್ನ ಮೊಬೈಲಲ್ಲಿ ಚೆಕ್ ಮಾಡ್ರಿ, ನನ್ನ ಫೋಟೋ ಜಾಸ್ತಿ ಇಲ್ಲ. ಸತ್ಯವಾಗಿ ಹೇಳ್ತಿದ್ದೆ, ನನ್ನ ಹೆಂಡತಿ ಫೋಟೋ ಜಾಸ್ತಿ ಇದೆ. ನನ್ನ ಫೋಟೋ ಕಡಿಮೆ ಇದೆ. ನಾನು ಕೌಂಟ್ ಮಾಡಿದ್ದೇನೆ, ನನ್ನ ಫೋಟೋ ಕಡಿಮೆ ಇದೆ ನನ್ನ ಮೊಬೈಲಲ್ಲಿ. ನಾನೇನು ಹೆಚ್ಚಿಸ್ಕೊಳ್ತಿಲ್ಲ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ನಮ್ಮನ್ನು ನಾವು ಹೆಚ್ಚು ಪ್ರೀತಿಸ್ತಾ ಇದ್ದೇವೆ. ದೇವರು ಹೇಳ್ತಾರೆ, ಇದು ಮೊದಲು ಸಾಯ್ಬೇಕು. ನೀವು ಎನಿ ಟೈಮ್ ನೋಡ್ರಿ, ಒಂದು ಫಂಕ್ಷನ್ಗೆ ಹೋದ್ರೆ ನಿಮ್ಮ ಆಸೆ ಎಲ್ಲರಿಗಿಂತ ಚಂದ ನಾನು ಕಾಣ್ಬೇಕು. ಒಂದು ಮೊಬೈಲ್ ಫೋಟೋ ಹೊಡ್ಕೊಡ್ರಿ, ಯಾರನ್ನ ಫಸ್ಟ್ ಝೂಮ್ ಮಾಡ್ಕೋತೀರಿ? ಬೇರೆಯವ್ರನ್ನ? ನೋ, ಫಸ್ಟ್ ನಿಮ್ಮ ನೀವು ಝೂಮ್ ಮಾಡ್ತೀರಿ. ಬೇರೆಯವ್ರು ಎಷ್ಟೇ ಚೆನ್ನಾಗಿ ಬರಲಿ, ಒಂದು ವೇಳೆ ನಿಮ್ಮ ಕಣ್ಣು ಮುಚ್ಚಲ್ಪಟ್ಟು ಡಿಲೀಟ್ ಆ ಫೋಟೋ. ಕರೆಕ್ಟಾ? ಸುಳ್ಳು ಹೇಳ್ತಿದ್ದೀನ? ನಿಮ್ಮ ಮೊಬೈಲಲ್ಲಿ ಬೇರೆಯವ್ರು ಭಾಳ ಚಂದ ಬಂದಿರ್ತಾರೆ, ಆದ್ರೆ ನೀವು ಮಾತ್ರ ಚಂದ ಬಂದಿರೋದಿಲ್ಲ. ಆ ಫೋಟೋ ಇಟ್ಕೋತೀರಾ? ಯಾಕೆ? ನಾನು ಅಸಹ್ಯ ಬಂದಿದ್ದೇನೆ, ಇನ್ನೊಬ್ರು ಚೆನ್ನಾಗಿ ಬಂದ್ರೆ ಸಹಿಸ್ಕೊಳಕ್ ಆಗಲ್ಲ. ಕಾರಣ ಸೆಲ್ಫ್. ಕಠಿಣ ಕಾಲ ಇದು. ಮುಂಚೆ ಸೆಲ್ಫಿ ಇತ್ತ? ನೋ ಸೆಲ್ಫೀಸ್. ಬಟ್ ಈಗ ಎಲ್ಲಿ ನೋಡಿದ್ರು ಸೆಲ್ಫೀಸ್. ಆ ಸೆಲ್ಫಿ ತೆಗೆಯುವಾಗ ಎಷ್ಟು ಜನ ಸತ್ತೋಗಿದ್ದಾರೆ, ಹೌದಾ? ಹೋದ್ರೆ ಸಾಕು ಸೆಲ್ಫೀಸ್. ಸಿ, ಹಳೆ ಕಾಲಗಳಲ್ಲಿ ಅಂದ್ರೆ ನಮ್ಮ ಮೊಬೈಲ್ಗಳು ಇಲ್ಲದೆ ಇರೋ ಜಮಾನದಲ್ಲಿ ನಾವು ಬೀಚಿಗೆ ಹೋಗ್ತಿದ್ವಿ, ಜೋಗ್ ಫಾಲ್ಸಿಗೆ ಹೋಗ್ತಿದ್ವಿ, ಎಲ್ಲೆಲ್ಲ ಹೋಗ್ತಿದ್ವಿ. ಏನ್ ಮಾಡ್ತಿದ್ವಿ ಅವಾಗ? ಏನ್ ಮಾಡ್ತಿದ್ರಿ? ಆ ಸೃಷ್ಟಿಯನ್ನ ನೋಡಿ ಎಂಜಾಯ್ ಮಾಡ್ತಿದ್ವಿ. ಕರೆಕ್ಟಾ? ಈಗ ಈ ಸೃಷ್ಟಿ ಎಂಜಾಯ್ ಮಾಡಕ್ ಹೋಗುದೇ ಇಲ್ಲ. ನಾವು ಹೋಗುದೇ ಅದಕ್ಕೆ ಫಸ್ಟ್. ಕರೆಕ್ಟಾ? ಸ್ವಾರ್ಥ ಚಿಂತಕರು. ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸಬೇಕಾ? ಮೊದಲು ಸ್ವಾರ್ಥಕ್ಕಾಗಿ ಸಾಯಿರಿ. ಇಫ್ ಯು ವಾಂಟ್ ಟು ಫಾಲೋ ಜೀಸಸ್, ಯು ಹ್ಯಾವ್ ಟು ಡೈ ಫಾರ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಡೈ. ನೀವು ಶ್ರೇಷ್ಠರ ಅಂತ ಅನ್ಕೋಬೇಡ್ರಿ, ಇನ್ನೊಬ್ಬರನ್ನ ಶ್ರೇಷ್ಠರಿಂದ ಎನಿಸ್ರಿ. ಕ್ರಿಸ್ತ ಯೇಸುನಿದ್ದಂತ ಮನಸ್ಸು ನಿಮ್ಮಲ್ಲಿ. ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ಸೈಡ್ ಯು.
ಯಾವ ಮೈಂಡ್? ಇತರನ ಶ್ರೇಷ್ಠವೆಂದೆನಿಸುವಂತ ಮೈಂಡ್. ಫಿಲಿಪಿ, ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2 verse 8. ಪ್ಲೀಸ್ ರೀಡ್ 5 to 8. ದ ಬುಕ್ ಆಫ್ ಫಿಲಿಪಿಯನ್ಸ್, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5 ರಿಂದ 8 ವಚನ ಓದ್ರಿ. Have a mind of Christ in you. Okay? Yes. ಹಲೋ, ಇದು ಏನಂತ ಹೇಳಿದ್ರೆ, ಯು ಹ್ಯಾವ್ ಟು ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ. ಸೊ ವಾಟ್ ವಾಸ್ ದ ಐಡೆಂಟಿಟಿ ಆಫ್ ಜೀಸಸ್? ಯೇಸು ಕ್ರಿಸ್ತನ ಗುರುತು ಏನಾಗಿತ್ತು? ವಾಟ್ ವಾಸ್ ದ ಐಡೆಂಟಿಟಿ ಆಫ್ ಜೀಸಸ್ ಕ್ರೈಸ್ಟ್? ಏನಿದೆ ಅಲ್ಲಿ? ಯೇಸು ಕ್ರಿಸ್ತನು ಎಲ್ಲಿದ್ರು? ತನ್ನ ಅಮೂಲ್ಯವಾದ ಸ್ಥಾನ, ಪದವಿ ಯಾವುದು? ವಾಟ್ ವಾಸ್ ದ ಪೊಸಿಷನ್ ಆಫ್ ಜೀಸಸ್ ಕ್ರೈಸ್ಟ್? ದ ಸನ್ ಆಫ್ ಗಾಡ್, ದೇವರ ಪುತ್ರ, ದೇವರ ಮಗ, ಸಿಂಹಾಸನ. ದಟ್ ಈಸ್ ಹಿಸ್ ಐಡೆಂಟಿಟಿ. ಬಟ್ ನಿಮ್ಮನ್ನು ಯೇಸು ಕ್ರಿಸ್ತನ ಹೆಂಗೆ ಪ್ರೀತಿಸಿದ್ರು? ತನ್ನ ಐಡೆಂಟಿಟಿಯನ್ನೇ ಕಳ್ಕೊಂಡ್ರು. ಕರೆಕ್ಟಾ? ಹಿ ಬಿಕೇಮ್ ಅ ಸರ್ವೆಂಟ್. ಆತನು ದಾಸನಾದ. ವೈ? ಯಾಕೆ ದಾಸನಾದ? ಪಕ್ಕದವ್ರಿಗೆ ಹೇಳ್ರಿ, ನಿನಗೋಸ್ಕರ. ಹೇಳ್ರಿ, ನಿನಗೋಸ್ಕರ. ಹಿ ಬಿಕೇಮ್ ಸರ್ವೆಂಟ್ ಫಾರ್ ಯು. ಹಿ ವಾಸ್ ಅ ಕಿಂಗ್ ಬಟ್ ಹಿ ಬಿಕೇಮ್ ಸರ್ವೆಂಟ್. ಆತನು ಅರಸನಾಗಿದ್ದ, ಬಟ್ ಆತನು ದಾಸನಾದ. ಯಾರಿಗಾಗಿ? ನಿಮಗಾಗಿ. ನೀವು ನಿಜವಾಗ್ಲಿ ನಿಮ್ಮ ಐಡೆಂಟಿಟಿಯನ್ನು ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ? ಮೋಸಸ್, ಹಿ ವಾಸ್ ಅ ಪ್ರಿನ್ಸ್ ಬಟ್ ಹಿ ಬಿಕೇಮ್ ಸರ್ವೆಂಟ್. ಯಾರಿಗಾಗಿ? ದೇವರ ಕರೆಗಾಗಿ. ದಟ್ ಈಸ್ ಲವಿಂಗ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ. ನಿನ್ನ ಗುರುತಿನಿಂದ ದೇವರನ್ನ ಪ್ರೀತಿಸು. ಓಕೆ, ನೆಕ್ಸ್ಟ್ ಮುಂದೆ ಓದ್ಮ. 7 ಆಯ್ತು, 8 ಓದ್ರಿ. ಓಕೆ. ಎಸ್, ಜೀಸಸ್ ಡೈಡ್ ಫಾರ್ ಯು. ಹೇಳ್ರಿ, ಯೇಸು ನಿನಗಾಗಿ ಸತ್ತ. ಪಕ್ಕದ್ರಿಗೆ ಹೇಳ್ರಿ. ನೆಕ್ಸ್ಟ್ ಕ್ವಶನ್ ಹಾಕ್ರಿ, ನೀನು ಯಾರಿಗಾಗಿ ಸಾಯ್ತೀಯ? ಜೀಸಸ್ ಡೈಡ್ ಫಾರ್ ಯು. ಹೌದಾ? ವೆನ್ ಈಸ್ ದ ಲಾಸ್ಟ್ ಟೈಮ್ ಯು ಡೈಡ್? ನೀನು ಸತ್ತಂತ, ಕಡೆಯದಾಗಿ ಸತ್ತಂತ ಸಮಯ ಯಾವುದು? ನಾನು ಹೇಳುದು ಫಿಸಿಕಲಿ ಸಾಯಿದಲ್ಲ. ಫಿಸಿಕಲಿ ಸತ್ರ ಇಲ್ಲಿ ಕೂತ್ಕೊಳ್ಳಂಗಿಲ್ಲ ನೀವು. ನಿನ್ನ ಆಸೆಗಳಿಗಾಗಿ ಸತ್ತಿದೀಯಾ? ನಿನ್ನ ಆಕಾಂಕ್ಷೆಗಳಿಗಾಗಿ ನೀನು ಸತ್ತಿದೀಯಾ? ನಿನ್ನ ಕನಸುಗಳಿಗಾಗಿ ನೀನು ಸತ್ತಿದೀಯಾ? ಇತರರಿಗಾಗಿ? ಹೇಳ್ರಿ, ಇನ್ನೊಬ್ಬರಿಗೋಸ್ಕರ ನೀನು ಯಾವಾಗ ಸತ್ತಿಯ ಲಾಸ್ಟ್ ಟೈಮ್? ಪಾಸ್ಟ್ರೆ, ಇನ್ನೊಬ್ರು ಹಿಂಗಿದ್ರು, ನಾನು ಅವರಿಗಾಗಿ ಸತ್ತೆ. ಹೆಂಗೆ? ಒಬ್ಬ ವ್ಯಕ್ತಿ ಬಹಳ ಕಷ್ಟದಲ್ಲಿದ್ದ, ಬಹಳ ಕೊರತೆಯಲ್ಲಿದ್ದರು. ಆಗ ನನಗೆ ಬಹಳ ಅವಶ್ಯಕತೆ ಇದ್ದಂಥ ಹಣವನ್ನು ನಾನು ಅವರಿಗಾಗಿ ಕೊಟ್ಟೆ. ದಟ್ ಈಸ್ ಯು ಡೈಡ್ ಫಾರ್ ಹಿಮ್. ಅಂತ ಅನುಭವ, ಅಂತ ಉದಾಹರಣೆಗಳು ಯಾವುದಿದೆ? ನಿಮಗೊಂದು ಆಸೆ ಏನು ಗೊತ್ತಾ? ಉದಾಹರಣೆಗೆ ಹೇಳ್ತೀನಿ. ನಿಮ್ಗೆ ದೊಡ್ಡ ಆಸೆ ಆಯಿತು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಅದೇ ಟೈಮಲ್ಲಿ ಇನ್ನೊಬ್ಬ ಬರ್ತಾನೆ, ಸರ್ ನನಗೊಂದು ಐಸ್ ಕ್ರೀಮ್ ಕೊಡಿಸಿ. ನಿಮ್ಮ ಹತ್ರ ಒಂದೇ ಐಸ್ ಕ್ರೀಮ್ ತಗೊಳಕ್ಕೆ ದುಡ್ಡಿದೆ. ಆ ಐಸ್ ಕ್ರೀಮನ್ನು ಅವ್ರಿಗೆ ಕೊಟ್ಟಂತ, ದಟ್ ಈಸ್ ಡೈಯಿಂಗ್ ಫಾರ್ ಯುವರ್ ಡಿಸೈರ್ಸ್. ಅಂತ ಅನುಭವ ಯಾವಾಗಾರು ಇದೆಯಾ? ನೀನು ಬಹಳ ಬೆಸ್ಟ್ ಆದಂಥ ಬಟ್ಟೆ ತಗೊಂಡಿದೀಯಾ ಕ್ರಿಸ್ಮಸ್ಸಿಗೆ, ಮದುವೆಗೆ. ಅದೇ ಟೈಮಲ್ಲಿ ಇನ್ನೊಬ್ಬರಿಗೆ ಬಟ್ಟೆ ಇಲ್ಲ. ನೀನು ತಗೊಂಡಂತ, ನಿನಗಾಗಿ ತಗೊಂಡಂತ ಬಟ್ಟೆ ಅವ್ರಿಗೆ ಕೊಟ್ಟಿದೀಯಾ? ನೀನು ನಿನ್ನ ಆಸೆಗಳಿಗಾಗಿ ಸತ್ತಿದ್ದೆ. ಯಾವಾಗ? ಕ್ರಿಸ್ತನು ನಮಗಾಗಿ ಪ್ರಾಣನೇ ಕೊಟ್ಟ. ನಾವು ಬಟ್ಟೆ ಕೊಡೋದಲ್ಲ, ಹಣ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ಆದರೆ ಕರ್ತ ನನಗಾಗಿ ಪ್ರಾಣನೇ ಕೊಟ್ಟ. ಸೊ ದಿಸ್ ಈಸ್ ಡೈಯಿಂಗ್ ಫಾರ್ ಸೆಲ್ಫ್. ನಮಗೋಸ್ಕರ ನಾವು ಸಾಯುದ್ರಿ. ಇಲ್ಲೇನು ಹೇಳ್ತದೆ? ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ ಯು. ಹೆಂಗೆ? ನಿನಗಿಂತ ಇತರನ ಏನ್ ಮಾಡು? ವೀಕ್ ಅಲ್ಲ, ದೇ ಆರ್ ದಿ ಬೆಸ್ಟ್.
ದ್ಯಾನ್ ಯು, ನಿನಗಿಂತ ಅವ್ರು ಏನಾಗಿದ್ದಾರೆ? ಶ್ರೇಷ್ಠರಾಗಿದ್ದಾರೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ಯೇಸ್ವಾಮಿ ಇಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಸೆಲ್ಫಿಶ್ ಅಂದ್ರೆ ಲಿವಿಂಗ್ ಫಾರ್ ಯುವರ್ ಓನ್ ಡಿಸೈರ್ಸ್, ಬಟ್ ಸೆಲ್ಫ್ಲೆಸ್ ಅಂದ್ರೆ ಲಿವಿಂಗ್ ಫಾರ್ ಅದರ್ಸ್ ಡಿಸೈರ್ಸ್. ಅಂದ್ರೆ ನೀನು ಸ್ವಾರ್ಥಿ ಆದ್ರೆ ನಿನ್ನ ಆಸೆಗಳಿಗಾಗಿ ಜೀವಿಸ್ತೀಯ, ನೀನು ನಿಸ್ವಾರ್ಥಿ ಆದ್ರೆ ಇತರ ಆಸೆಗಳಿಗಾಗಿ ಜೀವಿಸ್ತೀಯ. ಅಂತ ಉದಾಹರಣೆಗಳಿದೆಯಾ? ಇಸ್ ದೇರ್ ಎನಿ ಎಕ್ಸಾಂಪಲ್ ದಟ್ ಯು ಲಿವ್ಡ್ ಫಾರ್ ಅದರ್ಸ್ ಡಿಸೈರ್ಸ್? ನೀನು ಇತರರಿಗಾಗಿ, ಇತರ ಸಂತೋಷಕ್ಕಾಗಿ ನೀನು ತ್ಯಾಗ ಮಾಡಿದ್ದೇನಾದ್ರೂ ಇದೆಯಾ? ಉದಾಹರಣೆ ಹೇಳ್ತೇನೆ, ಯಾರಾದ್ರೂ ಒಬ್ರು ಉದ್ಧಾರ ಆಗ್ತಿದ್ದಾರೆ, ಅವ್ರು ನೋಡಿ ಖುಷಿ ಆಗ್ತದಾ? ಹಲೋ, ಸತ್ಯವಾಗಿ ಹೇಳ್ರಿ. ಯಾರಾದ್ರೂ ಒಬ್ರು ಉದ್ಧಾರ ಆಗ್ತಿದ್ದಾರೆ, ವಾವ್ ಬಹಳ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಿದ್ದಾರೆ, ಅವ್ರು ನೋಡಿ ನಿಮ್ಗೆ ಏನ್ ಅನಿಸ್ತದೆ? ಬೆಂಕಿ ಹಾಕ್ದಂಗ ಆಗ್ತದ ಅಥವಾ ತಣ್ಣಗೆ ಐಸ್ ನೀರು ಕುಡ್ದಂಗ ಆಗ್ತದ? ಹೇಳ್ರಿ. ಒಂದು ವೇಳೆ ನನಗೆ ಬಹಳ ಸಂತೋಷ ಆದ್ರೆ ನಿಜವಾಗಿ ಹೇಳ್ತೇನೆ, ಯು ಆರ್ ಗ್ರೇಟ್. ನಿನಗೆ ಸಂತೋಷ ಆಗ್ತಾ ಇಲ್ಲ, ಬೇಸರ ಆಗ್ತಾ ಇದೆ ಅಂದ್ರೆ ಸ್ಟಿಲ್ ಯು ಆರ್ ಲಿವಿಂಗ್ ಇನ್ ಯುವರ್ ಸೆಲ್ಫ್. ಯೇಸು ಇನ್ನೊಬ್ರಿಗೆ ಸಂತೋಷ ಪಡುವಾಗ ಬಹಳ ಸಂತೋಷ ಪಡ್ತಿದ್ರು. ಆ ಮನಸ್ಸು ನಿಮ್ಮಲ್ಲಿರ್ಲಿ, ಅದೇ ಮನಸ್ಸು ನಿಮ್ಮಲ್ಲಿರ್ಲಿ. ದೇವರೇ, ಇನ್ನೊಬ್ಬರ ಆಶೀರ್ವಾದ ಮಾಡಿದ್ದೀನಿ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯಾವಾಗಾದ್ರೂ ಪ್ರೇಯರ್ ಮಾಡಿದ್ದೀರಾ? ದೇವರೇ, ಅವ್ರಿಗೆ ಒಂದು ಹೊಸ ಮನೆ ಕೊಟ್ಟಿ, ದೇವರೇ ನಿಂಗೆ ಕೋಟಿ ಕೋಟಿ ಸ್ತೋತ್ರ. ನೋ. ಹೆಂಗ್ ಬಂತ ಮನುಷ್ಯನಿಗೆ? ಎಲ್ಲಿಂದ ಬಂತ ಮನುಷ್ಯನಿಗೆ? ನೋ, ಅದು ಅವನ್ ಬಿಟ್ಟಿದ್ದಲ್ಲ, ಅದ್ರ ಲೆಕ್ಕ ಅವನು ಕೊಡ್ತಾನೆ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಕೆಲಸ ಏನು? ಇತರ ಆಶೀರ್ವಾದದಲ್ಲಿ ಸಂತೋಷ ಪಡ್ರಿ. ಬೆಸ್ಟ್ ಎಕ್ಸಾಂಪಲ್ ರೂತ್. ಕೇಳಿದರ ರೂಥಳು ಯಾರ ಸೊಸೆ? ನವಮಿ ಸ್ಥಿತಿ ಏನಾಯ್ತು? ಗಂಡ ಇಲ್ಲ, ಗಂಡ ಮಕ್ಕಳು ಸತ್ರು. ನನಗೆ ಮಾರ ಅಂತ ಕರೀರಿ, ನಾನು ಕಹಿ, ನಾನು ರೂತ್, ನಾನು ನವಮಿ ಅಲ್ಲ. ನೆಕ್ಸ್ಟ್ ಹೇಳ್ತಾಳೆ ಇಬ್ರು ಸೊಸೆಂದ್ರಿಗೆ, ನೀವೇನ್ ಮಾಡ್ರಿ? ನಾನು ಬಿಟ್ಟು ಹೋಗ್ರಿ. ಯಾಕೆ? ನೀವಿನ್ನೂ ಯೌವನಸ್ಥರು, ಬದುಕಿ ಬಾಳಬೇಕಾದವರು, ಒಳ್ಳೆ ಮದುವೆ ಹಾಕೊಂಡು ಒಳ್ಳೆ ಸಂಸಾರ ಮಾಡಬೇಕಾದವರು. ಆದ್ರೆ ರೂತಳೇನಲ್ಲು? ಅವಳು ತನ್ನ ಆಸೆಗಳನ್ನ, ತನ್ನ ಆಕಾಂಕ್ಷೆಗಳನ್ನ ನವಮಿಗಾಗಿ ತ್ಯಾಗ ಮಾಡಿದ್ಲು. ಶಿ ಡೈಡ್ ಫಾರ್ ಹರ್ ಸೆಲ್ಫ್. ತನ್ನ ಸ್ವಾರ್ಥಕ್ಕಾಗಿ ಅವಳು ಜೀವಿಸ್ಲಿಲ್ಲ, ತನ್ನ ಸ್ವಾರ್ಥಕ್ಕಾಗಿ ಅವಳು ಸತ್ಲು. ಬಹಳ ಎಕ್ಸಾಂಪಲ್ ಇದು ಕೊಡ್ತಾ ಹೋದ್ರೆ. ಬಟ್ ದೇವರು ಹೇಳ್ತಿದ್ದಾರೆ, ಲವಿಂಗ್ ದ ಲಾರ್ಡ್ ವಿತ್ ಆಲ್ ಯುವರ್ ಸೋಲ್. ನಿನ್ನ ಪೂರ್ಣ ಪ್ರಾಣದಿಂದ ಪ್ರೀತಿಸುವುದಂದ್ರೆ ಇದೆ. ಮೊದಲು ನಿನ್ನ ಪ್ರಾಣ ಕಳ್ಕೊಳ್ಳಕ್ಕೆ ರೆಡಿ. ನಿನ್ನ ಸ್ವಾರ್ಥಕ್ಕಾಗಿ ಸಾಯುದು, ದಟ್ ಈಸ್ ಲವಿಂಗ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್, ವಿತ್ ಯುವರ್ ಸೋಲ್. ನಿನ್ನ ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸೋದು. ಅರ್ಥ ಆಯ್ತಾ? ದೇವರನ್ನ ಹೆಂಗೆ ಪ್ರೀತಿಸಬೇಕು? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ. ಪೂರ್ಣ ಹೃದಯದಿಂದ ಹೆಂಗೆ ಪ್ರೀತಿಸಬೇಕು? ನಿನ್ನ ಆಸೆಯಿಂದ ಪ್ರೀತಿಸು, ಆಕರ್ಷಣೆಗಳಿಂದ ಪ್ರೀತಿಸು, ಉದ್ದೇಶದಿಂದ ಪ್ರೀತಿಸು. ದೇವರನ್ನ ಪೂರ್ಣ ಪ್ರಾಣದಿಂದ ಹೆಂಗೆ ಪ್ರೀತಿಸಬೇಕು? ನಿನ್ನ ಸಂಪೂರ್ಣವಾದ ಸ್ವಾರ್ಥತೆಯನ್ನು ಬಿಟ್ಟು ದೇವರನ್ನ ಪ್ರೀತಿಸು. ಅಂದ್ರೆ ನಿನ್ನ ಪೂರ್ಣ ಪ್ರಾಣದಿಂದ, ಅಂದ್ರೆ ನಿನ್ನ ಪ್ರಾಣವನ್ನು, ನಿನ್ನ ಜೀವಿತವನ್ನು ಕೂಡ ಕರ್ತನಿಗಾಗಿ ಕಳ್ಕೊಳ್ಳಿಕ್ಕೆ ಸಿದ್ಧನಾಗು. ಎರಡನೇದು ನಿನ್ನ ಗುರುತು. ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ, ಲವ್ ದ ಲಾರ್ಡ್ ವಿತ್ ಯುವರ್ ಹೋಲ್ ಲೈಫ್. ನಿನ್ನ ಪೂರ್ಣ ಜೀವದಿಂದ ದೇವರನ್ನ ಪ್ರೀತಿಸು, ನಿನ್ನ ಗುರುತಿನಿಂದ ದೇವರನ್ನ ಪ್ರೀತಿಸು. ನಿನ್ನ ಜೀವಿತ ಹೆಂಗೆ ಪ್ರೀತಿಸ್ಬೇಕು? ಅದನ್ನ ಕಳ್ಕೊಳ್ಳೋಕ್ಕೂ ರೆಡಿ ಇರಬೇಕು, ಪಡ್ಕೊಳ್ಳೋಕ್ಕಲ್ಲ, ಅದನ್ನ ಕಳ್ಕೊಳ್ಳೋಕ್ಕೂ. ಹೇಗೆ? ಸ್ವಾರ್ಥಕ್ಕಾಗಿ ಸಾಯ್ಬೇಕು. ಸ್ವಾರ್ಥಕ್ಕಾಗಿ ಸತ್ತಾಗ ನಿನ್ನ ದೇವರನ್ನ ಪೂರ್ಣ ಪ್ರಾಣದಿಂದ ಪ್ರೀತಿಸ್ಲಿಕ್ಕೆ ಸಾಧ್ಯ. ದೆನ್ ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ, ನಿನ್ನ ಗುರುತು. ಬೆಸ್ಟ್ ಎಕ್ಸಾಂಪಲ್ ಯಾರು? ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ, ನಿಮ್ಮ ಗುರುತಿನಿಂದ ದೇವರನ್ನ ಪ್ರೀತಿಸಿ. ಬೆಸ್ಟ್ ಎಕ್ಸಾಂಪಲ್ ಯಾರು? ಮೋಶೆ. ಮತ್ತೆ ಯಾರು? ನೀವೇ ಹೇಳ್ರಿ. ಪೌಲ್. ಮತ್ತೆ ಪೌಲ್ ಯಾರು? ರೋಮಾಪುರ ಹಕ್ಕುದಾರ. ಅದನ್ನು ಬಿಟ್ಟ. ಅವನು ಹೇಳ್ತಾನೆ ಒಂದೇ, ಯೇಸು ಕ್ರಿಸ್ತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ತಿಳಿಯೋದೇ ಅತಿ ಶ್ರೇಷ್ಠ, ಉಳಿದಿದ್ದೆಲ್ಲ ಕಸ. ಅನದರ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಡೇವಿಡ್.
ಯಾರ್ರೀ? ದಾವೀದ ಯಾರು? ಯಾರ್ರೀ? ರಾಜ. ಆದ್ರೆ ದೇವರ ಮಂಜೂಷ ಹೊತ್ಕೊಂಡು ಬರುವಾಗ ಏನಾದ ಅವನು? ಎಲ್ಲಿಟ್ಟ? ದೇವರ ಪಾದದಲ್ಲಿ ಇಟ್ಟ. ರಾಜನ ವಸ್ತ್ರ ತೆಗೆದಾಕದ, ಲಂಗೋಟಿ ಮೇಲೆ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ಜನ ಏನಂತಾರ್ರಿ, ಇವನಿಗೆ ಹುಚ್ಚಿಡ್ದಿದ್ ಇವನಿಗೆ. ಹೌದಾ? ನೀವು ಮಾಡ್ತೀರಾ ಹಂಗೆ? ನೀವು ಏನಾದ್ರೂ ಒಂದು ಪೊಸಿಷನ್ ಕೊಟ್ರೆ ಹಂಗೆ ಮಾಡ್ತೀರಾ? ಡಿಗ್ನಿಟಿ, ಫಸ್ಟ್ ಡಿಗ್ನಿಟಿ ಎಲ್ಲ ನೋಡ್ತೀವಿ, ಬರೀ ಅದನ್ನೇ ಬಟ್ಟೆ ನೋಡ್ಕೋತಿರ್ತೀವಿ. ನಾವು ಅದನ್ನ ನೋಡ್ಲಿಲ್ಲ, ಒತ್ತಾಕ್ಬಿಟ್ಟ ಅದನ್ನ. ಅವನು ಹೇಳ್ದ, ಈ ಅರಸತನ ಕರ್ತನ ಮುಂದೆ ಏನು ಅಲ್ಲ, ದೇವರು ಕೊಟ್ಟ ಭಿಕ್ಷೆ ಇದು, ಇದಕ್ಕಿಂತ ನನ್ನ ದೇವರು ಶ್ರೇಷ್ಠ. ಅಂದ್ರೆ ತನ್ನ ಗುರುತನ್ನ ದೇವರಿಗಾಗಿ ಬಿಟ್ಟ. ಮೇಲಿಂದ ಹೆಂಡತಿ ನೋಡ್ತಿದ್ದಾಳೆ, ನನ್ನ ಗಂಡನ ಹುಚ್ಚಿಡ್ದಿದೆ, ನಾಚಿಗಿಲ್ಲದ ಮನುಷ್ಯ ಅಂದ್ಬಿಟ್ಲು. ಮಕ್ಕಳೇ ಆಗ್ಲಿಲ್ಲ ಅವಳಿಗೆ, ನಾಚಿಗಿಲ್ಲ ಅಂತು. ಆದ್ರೆ ಅವನಿಗೆ ನಾಚಿಗೆ ಕರ್ತನ ಮುಂದೆ ಏನೂ ಇಲ್ಲ. ಕರ್ತನಿಗಾಗಿ ನಾಚಿಗೆ, ಮಾನ, ಮರ್ಯಾದೆ ಎಲ್ಲವನ್ನ ಅವ್ನು ಕೊಡಕ್ಕೆ ರೆಡಿ ಇದ್ದ. ಅದೇ ಹೇಳ್ತಾರಲ್ಲ, ನಾಚಿಗೆ ಬೇಕು ಉಳಿಸ್ಕೊಳ್ಬೇಕಾ, ಕರ್ತನಿಗಾಗಿ ಬಿಡು, ಅದನ್ನ ಮತ್ತೆ ಪಡ್ಕೊತೀಯ. ಅವನ ಗೌರವ ಕಡಿಮೆ ಆಯ್ತಾ? ಹೆಚ್ಚಾಯ್ತ್ರಿ. ಅವಳು ತಿಳ್ಕೊಂಡ್ಲು, ತನ್ನ ಗೌರವ ಕಳ್ಕೊಂಡಂತ. ದೇವರು ಅವನ ಗೌರವನ, ಕೀರ್ತಿನ ಜಾಸ್ತಿ ಮಾಡ್ದ. ನೀನು ಏನು ಕಳ್ಕೊಳಕ್ ದೇವರಿಗಾಗಿ ರೆಡಿ ಇರ್ತೀಯ, ಅದನ್ನ ದೇವ್ರು ಹೆಚ್ಚಿಸ್ತಾರೆ. ಏನೇ ಕಳ್ಕೊಳಕ್ ರೆಡಿ ಇರ, ಹಣ ಕಳ್ಕೊಳಕ್ ರೆಡಿಯ, ದೇವ್ರು ಅದನ್ನ ಡಬಲ್ ಮಾಡ್ತಾರೆ. ನೀನು ಐಡೆಂಟಿಟಿ ಕಳ್ಕೊಳಕ್ ರೆಡಿ ಮಾಡೋದನ್ನ ಡಬಲ್ ಮಾಡ್ತಾರೆ. ನೀನು ಪ್ರಾಣ ಕಳ್ಕೊಳಕ್ ರೆಡಿ ಮಾಡುವ, ಅದನ್ನ ದೇವರು ನಿನ್ನಿಂದ ಕಸ್ಕೊಳ್ಳೋದಿಲ್ಲ, ಮತ್ತೆ ನಿನಗೇನು ಕೊಡ್ತಾರೆ. ಸೊ ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಮುಂದಿನ ವಾರ ನಾವು ದೇವರನ್ನ ಪೂರ್ಣ ಬುದ್ಧಿಯಿಂದ ಹೇಗೆ ಪ್ರೀತಿಸಬೇಕೆಂಬುದಾಗಿ ನಾವು ನೋಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳು ಮುಚ್ಚೋಣ ಪ್ರಿಯರೇ. ಒಂದು ವೇಳೆ ದೇವರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಹೃದಯದಿಂದ ಪ್ರೀತಿಸುವುದರಲ್ಲಿ ನಾವು ತಪ್ಪಿ ಹೋಗಿದ್ದರೆ, ಇವತ್ತು ದೇವರ ಮುಂದೆ ಕ್ಷಮಾಪಣೆ ಕೇಳೋಣ, ಪಶ್ಚಾತ್ತಾಪ ಪಡೋಣ. ಎಸ್ ಲಾರ್ಡ್, ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸಿಲ್ಲ ಸ್ವಾಮಿ. ನನ್ನ ಆಸೆಗಳಿಗಾಗಿ ನಾನು ಜೀವಿಸಿದೆ, ನನ್ನ ಆಕರ್ಷಣೆಗಳಿಗಾಗಿ ನಾನು ಜೀವಿಸಿದೆ, ಈ ಹೃದಯದ ಬಯಕೆ ಉದ್ದೇಶಕ್ಕಾಗಿಯೇ ನಾನು ಜೀವಿಸಿದೆ. ಆದರೆ ನಿನ್ನ ನಾನು ಪ್ರೀತಿಸಲಿಲ್ಲ, ನನ್ನ ಕ್ಷಮಿಸೆಂಬುದಾಗಿ ದೇವರ ಮುಂದೆ ಕೇಳ್ರಿ ಪ್ರಿಯರೇ. ನಿನ್ನ ಕರ್ತ ನನ್ನ ಪೂರ್ಣ ಪ್ರಾಣದಿಂದ ಪ್ರೀತಿಸೆಂಬುದಾಗಿ ವಾಕ್ಯ ಹೇಳ್ತದೆ. ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸಿದೀಯಾ? ನಿನ್ನ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸಿದೀಯಾ? ನಿನ್ನ ಪರೀಕ್ಷೆ ಮಾಡ್ಕೊ ಪ್ರಿಯರೇ. ಎಲ್ಲಕ್ಕಿಂತ ದೊಡ್ಡ ಆಜ್ಞೆ, ನಿನ್ನ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸು. ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್.